ಪ್ರಮುಖರನ್ನು ಬೇಳೂರು ಗುರುಬಸವ ಮಹಾಶಿವಯೋಗಿಯವರನ್ನು ಸ್ಮರಿಸಿಕೊಂಡು ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘದ ಅಕ್ಕಮಹಾದೇವಿ ಮಹಿಳಾ ಕಲಾ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಬಾಗಲಕೋಟೆ ನಮ್ಮ ಮಹಾವಿದ್ಯಾಲಯದ ಕನ್ನಡ ಹಾಗೂ ಇಂಗ್ಲಿಷ್ ವಿಭಾಗಗಳ ಸಹಯೋಗದಲ್ಲಿ ವಿಶೇಷ ಉಪನ್ಯಾಸ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮ್ಮೆಲ್ಲರಿಗೂ ಗೌರವದ ನಮನದೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತೇವೆ. ಮೊದಲಿಗೆ ಪ್ರಾರ್ಥನೆ ಶಹನಾಜ್ ಅಕ್ಸರ್ ಇವರಿಂದ. ಸ್ವಾಗತ. ಮಹಾವಿದ್ಯಾಲಯದ ಕನ್ನಡ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಎ ನಂದಿಕುರ್ಮನ್ ಸರ್ ಇವರಿಗೆ. ಆರಂಭದಲ್ಲಿ ಪೂಜ್ಯ ಬೀಳೂರ ಗುರುಬಸವ ಮಹಾಸ್ವಾಮಿಗಳ ಅಜಾವದಲ್ಲಿ ಪಡಮಟ್ಟು ಜಿಬಿಪಿ ಸಂಘದ ಅಕ್ಕ ಮಹಾದೇವಿ ಮಹಿಳಾ ಕಲಾ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಕನ್ನಡ ಹಾಗೂ ಇಂಗ್ಲಿಷ್ ವಿಭಾಗಗಳ ಸಹಯೋಗದಲ್ಲಿ ಇಂದು ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಶ್ರೀಮತಿ ಎಸ್ ಎ ಒಡೆಯರ್ ಮೇಡಮ್ ಅವರು ವಹಿಸಿಕೊಂಡಿದ್ದಾರೆ. ಅವರಿಗೆ ನಮ್ಮ ಮಹಾವಿದ್ಯಾಲಯದ ಈ ಕನ್ನಡ 2 ವಿಭಾಗಗಳ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇನ್ನು ಬಹಳ ಮುಖ್ಯವಾಗಿ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿರ್ತಕ್ಕಂಥವರು ಈ ನಮ್ಮ ನೆಲದವರೇ, ನಮ್ಮ ಭಾಗದವರೇ, ಬಹಳ ಮುಖ್ಯವಾಗಿ ನಮ್ಮ ಸಂಸ್ಥೆಯಲ್ಲಿ ಈ ಹಿಂದೆ ಕಾರ್ಯನಿರ್ವಹಿಸಿದ ವಿದ್ವಾಂಸರಾದ ಡಾಕ್ಟರ್ ರಾಜಶೇಖರ್ ಮಠಪತಿ ರಾಗಂ ಸಾಹಿತಿಗಳು ಬೆಂಗಳೂರು, ಇವರನ್ನು ಈ 2 ವಿಭಾಗಗಳ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದರಂತೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥವರು ಆಗಮಿಸಿರ್ತಕ್ಕಂತಹ ನಮ್ಮ ಡಾಕ್ಟರ್ ರಾಜಶೇಖರ್ ಮಠಪತಿಯವರ ತಂದೆಯವರಾದ ಜಿ ಮಠಪತಿ ಹಿರಿಯರು ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಹಾಗೆ ನಮ್ಮ ಮಹಾವಿದ್ಯಾಲಯದ IQAC ಸಂಯೋಜಕರಾಗಿರ್ತಕ್ಕಂತಹ
ಶ್ರೀಮತಿ ಸಿ ಕೆ ಚೌಗಲಾ ಮೇಡಮ್ ಅವರಿಗೂ ಕೂಡ ಸ್ವಾಗತ ಕೊಡ್ತಾ ಇದ್ದೇನೆ. ಹಾಗೆ ನಮ್ಮ ಮಹಾವಿದ್ಯಾಲಯದ ಇಂಗ್ಲಿಷ್ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂತಹ ಶ್ರೀಮತಿ ಪಿ ಎಸ್ ರಾಥೋಡ್ ಮೇಡಮ್ ಅವರಿಗೂ ಕೂಡ ಸ್ವಾಗತ ಕೊಡ್ತಾ ಇದ್ದೇನೆ. ಅದರಂತೆ ನಮ್ಮ ಬಸವೇಶ್ವರ ಕಲಾ ಮಹಾವಿದ್ಯಾಲಯದ ಈ ದೈಹಿಕ ನಿರ್ದೇಶಕರಾಗಿರ್ತಕ್ಕಂಥ ಅಫೀಸರ್ ಅವರಿಗೂ ಕೂಡ, ಹಾಗೆ ಉಳಿದ ಬಂಧುಗಳು, ಸ್ನೇಹಿತರು, ನಮ್ಮ ಮಹಾವಿದ್ಯಾಲಯದ ಎಲ್ಲ ಪ್ರಾಧ್ಯಾಪಕರು, ಬೋಧಕ ಸಿಬ್ಬಂದಿಯವರು, ಜೊತೆಗೆ ಎಲ್ಲ ಸ್ನಾತಕ ಮತ್ತು ಸ್ನಾತಕೋತ್ತರ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಮುಖ್ಯವಾಗಿ ನಮ್ಮಲ್ಲಿ ಈ ಹಿಂದೆ ಇದ್ದು ಬಹಳಷ್ಟು ಈ ಭಾಗದ ಸಾಹಿತ್ಯಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿರ್ತಕ್ಕಂಥವ್ರ ಜೊತೆಗೆ ನಮಗೆಲ್ಲ ಪ್ರೋತ್ಸಾಹ ನೀಡಿರ್ತಕ್ಕಂಥವರು ಡಾಕ್ಟರ್ ರಾಜಶೇಖರ್ ಮಠಪತಿ ಅವರು. ಬಹಳ ಮುಖ್ಯವಾಗಿ ನಿಮಗೆ ಆ ಪರಿಚಯದವರಿಗೆ ಹೇಳ್ತಾ ಇದ್ದಾರೆ. ಒಂದು ಯಾಕೆ ಸಂದರ್ಭ ಹೇಳ್ತು, ಇವರ ಮನೆತನವೇ ಕುಸ್ತಿ ಪಟುಗಳ ಮನೆತನ. ಅದನ್ನ ಒಂದು ಮಾತು ಹೇಳಬೇಕಾಗಿತ್ತು. ಯಾಕಂತಂದ್ರೆ ತಂದೆಯವರಾಗಿರ್ತಕ್ಕಂಥ ಜಿ ಮಠಪತಿ ಅವರಾಗ್ಲಿ, ಸರ್ ಆಗಲಿ, ಅತನಿ ಅವರಾಗ್ಲಿ, ಆ ಮನೆಯಲ್ಲಿ 8 ಮಂದಿ ಕುಸ್ತಿಪಟುಗಳು. ಸಾಮಾನ್ಯ ಅಲ್ಲ, ದೊಡ್ಡ ಸ್ಟೇಜ್ಗಳನ್ನೇ ಕುಸ್ತಿ ಮನೆತನ ಅಂತ ಒಂದು ಮಾತು ತುಂಬ ಈ ಸಂದರ್ಭದಲ್ಲಿ ಹೇಳಿದೆ. ಜೊತೆಗೆ ಅವರ ಪರಿಚಯವನ್ನ ನಮ್ಮ ಪ್ರಾಧ್ಯಾಪಕರು ಮಾಡಿಕೊಡ್ತಾ ಇದ್ದಾರೆ. ಎಷ್ಟೇ ಕಾರ್ಯಗಳ ಮಧ್ಯೆಯೂ ಕೂಡ, ಯಾಕಂತಂದ್ರೆ ಬೆಂಗಳೂರದೊಳಗ ಸ್ನಾತಕೋತ್ತರ ಅಂದ್ರೆ ವಿಜಯನಗರ ಕಾಲೇಜಿನ ಸ್ನಾತಕೋತ್ತರ ವಿಭಾಗದ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥವರು ಬೆಂಗಳೂರಿನಲ್ಲಿ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿಕ್ಕೆ ಅವರಿಗೆ ಆಗದೆ ಇರ್ತಕ್ಕಂಥ ಅಂತ ಸಂದರ್ಭದಲ್ಲಿ ನಮ್ಮ ಮೇಲೆ ಪ್ರೀತಿಯಿಂದಾಗಿ ನಮ್ಮ ಮಾತಿಗೆ ನಮ್ಮ 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 ನಾವು ಪರಿಮಿತಿಗೆ ಬೆಲೆ ಕೊಟ್ಟು ಬಂದಿದ್ದಾರೆ ಅಂತ ಮಹನೀಯರನ್ನ ಮತ್ತೊಮ್ಮೆ ಸ್ವಾಗತ ಕೊಡ್ತಾ ಎಲ್ಲರಿಗೂ ಕೂಡ ಸ್ವಾಗತ ಹೇಳ್ತಾ 2 ಮಾತುಗಳು ಮುಗಿಸುತ್ತೇನೆ. ನಮಸ್ಕಾರ. ಅತಿಥಿಗಳ ಬಗ್ಗೆ ಮಹಾವಿದ್ಯಾಲಯ ಇಂಗ್ಲಿಷ್ ವಿಭಾಗದ ಮುಖ್ಯಸ್ಥರಾದ ಶ್ರೀಮತಿ ಪಿ ಎಸ್ ರಾಥೋಡ್ ಮೇಡಮ್ ಇವರಿಗೆ. Good things are not done by one person, they are done by a team of people. Good morning everyone. It's my great privilege to introduce our guest of honor and speaker of today's function. I feel elated to introduce Sir to everyone because he is a man of virtues and simplicity. The writer, thinker and the member of Kannada Sahitya Academy, Bangalore, Dr. Rajshekar Mठಪತಿ Ragam is an emerging and noted personality in the field of Kannada literature. Sir has born in Telsan of Belgavi district and completed his higher education in Karnataka University, Dharwad. Sir holds his PhD degree on the study of K.A. Abbas, who has a writer, journalist and film director. Sir has authored more than 70 works in both Kannada and English language. Sir has worked on the various literary forms like poetry, drama, essay, research, translation, etc. The notable works of Dr. Rajshekar Mಠಪತಿ Sir are ಗಾಂಧಿ ಮತ್ತು ಗೂಂಡಾ, ಒಂದಷ್ಟು ಕರುಣೆ ಮತ್ತಷ್ಟು ನೀರು, ಫಕೀರನ ಫಿಲ್ಮಿ ದುನಿಯಾ, ನನ್ನೊಳಗಿನ ನಾನು, ಹೆಣ್ಣು ಹೇಳುವ ಅರ್ಧ ಸತ್ಯ, ಅಬ್ಬಾಸ್ ಅಂಡ್ ಐಲ್ಯಾಂಡ್, ಸಾಂಗ್ಸ್ ಆಫ್ ಸೇಂಟ್ Rabindranath Tagore, My Faith and Strength, etc. For the hard work and dedication, Sir got several awards. Those are Vishwa Chaitanya Buddha Shanti Award, Karnataka Rajya Smaraka Nidhi Award, D.S. Karki Kannada Deepa Award, Sajjana Sahitya Ratna Award. And at present, Sir is working as an English professor at Vijayanagara PG Department, Bangalore. So we are lucky to have such a great personality in this function. Once again, I welcome you, sir. Thank you. ಪುಷ್ಪ ಸಮರ್ಪಣೆ. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಶ್ರೀಮತಿ ಎಸ್ ಜೆ ಒಡೆಯರ್ ಮೇಡಮ್ ಇವರಿಗೆ, ಮಿಸ್ ಎಸ್ ಎಂ ಸಿಂಗೇರ್ ಮೇಡಮ್ ಇವರಿಗೆ.
ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವ ಡಾಕ್ಟರ್ ರಾಜಶೇಖರ್ ಮಠಪತಿ ಸರ್ ಇವರಿಗೆ MV ಜಾನಕಿ ಸರ್ ಇವರಿಗೆ ಹಾಗೂ ಶ್ರೀಮತಿ PK ಚೌಗಲಾ ಮೇಡಮ್ ಸಂಯೋಜಕರು HUAC ಇವರಿಗೆ ಶ್ರೀ NS ದೊಡ್ಡಮನಿ ಮೇಡಮ್ ಇವರಿಗೆ ಕನ್ನಡ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ A ನಂದಿಕೋಡಮಠ ಸರ್ ಇವರಿಗೆ ಶ್ರೀ ಡಾಕ್ಟರ್ VR ಹಿರೇಮಠ ಸರ್ ಇವರಿಗೆ ಹಾಗೂ ಇಂಗ್ಲಿಷ್ ವಿಭಾಗದ ಮುಖ್ಯಸ್ಥರಾದ ಶ್ರೀಮತಿ PS ಕಾಸೋಟ್ ಮೇಡಮ್ ಇವರಿಗೆ ಶ್ರೀ NP ಬೆಳಗಲಿ ಮೇಡಮ್ ಇವರಿಗೆ ಧನ್ಯವಾದಗಳು ಸರ್. ಈಗ ಕಾರ್ಯಕ್ರಮದ ಮುಖ್ಯ ಅಂಶ ಉಪನ್ಯಾಸಕರಾದ ಡಾಕ್ಟರ್ ರಾಜಶೇಖರ್ ಮಠಪತಿ ಸರ್ ಇವರಿಂದ ಸಾಹಿತ್ಯ ಮತ್ತು ಬದುಕಿನ ದೃಷ್ಟಿಕೋನಗಳು ಅನ್ನುವ ವಿಷಯದ ಮೇಲೆ ತಮ್ಮೊಂದಿಗೆ ತಮ್ಮ ವಿಚಾರಗಳನ್ನು ಹಂಚಿಕೊಳ್ತಾರೆ. क्या भूलूं क्या याद करूं। The space and place that I have been standing today ಸ್ವಲ್ಪ ಇದನ್ನು ಕಂಟ್ರೋಲ್ ಮಾಡಿ. The space and place that I am standing today is the most auspicious land. The moment I entered the campus, thousands of memories have been ಕ್ಯಾಂಪಸ್ಗೆ ಕಾಲಿಟ್ಟ ಕ್ಷಣವೇ ಸಾವಿರಾರು ನೆನಪು. ಅದಕ್ಕಾಗಿ ಮೊದಲಿಗೆ ಈ ದೇಶದ ಬಹಳ ದೊಡ್ಡ ವ್ಯಕ್ತಿಯೊಬ್ಬನ ಒಂದು ಪುಸ್ತಕದ ಶೀರ್ಷಿಕೆಯನ್ನು ನಾನು ಹೇಳಿದೆ. ಅದು ಕ್ಯಾ ಭೂಲು ಕ್ಯಾ ಯಾದ್. ನಿಮಗೆಲ್ಲರಿಗೂ ಅಮಿತಾಬ್ ಬಚ್ಚನ್ ಗೊತ್ತು, ಹೌದಾ? ಭಾಳ ಗಂಭೀರವಾಗಿ ಕೂತ್ಕೊಂಡಿದ್ದೀವಿ, ಆರಾಮ. ನಿಮಗೆಲ್ಲರಿಗೂ ಅಮಿತಾಬ್ ಬಚ್ಚನ್ ಗೊತ್ತು, ಆದರೆ ಅಮಿತಾಬ್ ಬಚ್ಚನ್ ಅಪ್ಪನನ್ನ ನನಗೆ ಗೊತ್ತು ಮಾಡಿದವರು ನಮ್ಮ ಅಪ್ಪ. ಇಲ್ಲಿ ಕೂತಿದ್ದಾರೆ. What you are today is the result of the dream of your father and mother Esther. In that sense, ನಾನು ಈ ವೇದಿಕೆಯನ್ನ, ಈ ಕಾರ್ಯಕ್ರಮವನ್ನು ಬಹಳ ಮಹತ್ವದ ಅಪರೂಪದ ಕೃತಿಯೊಂದರ ಮೂಲಕ ಪ್ರಾರಂಭ ಮಾಡಿದೆ. ಪ್ರಾತಸ್ಮರಣೀಯರು ಅಂದುಕೊಳ್ಳುವವರ ಹೆಸರಿನಿಂದ ಶುರು ಮಾಡಿದೆ. ಅವರು
ಹರಿವಂಶ ರಾಯ್ ಬಚ್ಚನ್. ಆತ್ಮಕಥೆಯನ್ನು ಬರೀಲಿಕ್ಕೆ ಕೂತ್ಕೊಂಡು ಸಾಹಿತ್ಯ, ಆತ್ಮಕಥೆಯನ್ನು ಬರೀಲಿಕ್ಕೆ ಕೂತ್ಕೊಂಡು ಬದುಕು ಸಾಹಿತ್ಯ, ಸಾಹಿತ್ಯ ಬದುಕು, ಯಾವುದರಿಂದ ಯಾವುದನ್ನ ಬಿಡಿಸಿ ಹಾಕ್ತದೆ. ಸಾಹಿತ್ಯ ಬೇರೆ ಅಲ್ಲ, ಹೌದಾ? ಬದುಕು ಬೇರೆ ಅಲ್ಲ, ಸೈನ್ಸು ಬೇರೆ ಅಲ್ಲ. ಬಹಳ ಸಾರಿ ಈ ತರದ ಮೂರ್ಖ ಪ್ರಶ್ನೆಗಳನ್ನು ನಾವು ಕೇಳ್ತಿರ್ತೇವೆ. ವೆದರ್ ಸೈನ್ಸ್ ಇಸ್ ಗ್ರೇಟ್ ಆರ್ ಆರ್ಟ್ಸ್ ಇಸ್ ಗ್ರೇಟ್, ವೆದರ್ ಮ್ಯಾನ್ ಇಸ್ ಗ್ರೇಟ್ ಆರ್ ವುಮನ್ ಇಸ್ ಗ್ರೇಟ್, ವೆದರ್ ಲೆಫ್ಟ್ ಇಸ್ ಗ್ರೇಟ್ ಆರ್ ರೈಟ್ ಇಸ್ ಗ್ರೇಟ್. ಆದರೆ ಅಂಥ ಎಲ್ಲ ಮೂರ್ಖ ಪ್ರಶ್ನೆಗಳನ್ನ ಬಹಳ ಸರಳವಾಗಿ ಹೊಡೆದು ಹಾಕೋದು ಹೇಗೆ? ಜ್ಞಾನವನ್ನು ನೀವು ವಿಭಜನೆ ಮಾಡಲಿಕ್ಕಾಗೋದಿಲ್ಲ. ಯು ಕ್ಯಾನ್ ನಾಟ್ ಡಿವೈಡ್ ನಾಲೆಜ್, ಯು ಕ್ಯಾನ್ ಡಿವೈಡ್ ಇನ್ಫಾರ್ಮೇಶನ್. ಐ ಹರ್ಡ್ ಜಸ್ಟ್ ನೌ, ಐ ಗಾಟ್ ದಿಸ್ ಇನ್ಫಾರ್ಮೇಶನ್ ಫ್ರಮ್ ಮಿಸ್ಟರ್ ಗುರುಪಾದಯ್ಯ. He is Gurupadaya, and my grandfather's name is Gurupadaya. Okay, ಇದು ಒಂದು ರೀತಿ ಗುರುಪಾದಯ್ಯನ ಬೆಳಕು. ಐ ಆಮ್ ಗುರುಪಾದಯ್ಯನ ಬೆಳಕು. ಅಲ್ಲೊಬ್ಬ ಕೂತ್ಕೊಂಡಿದ್ದ ನಾವು ನನ್ನ ಸಹೋದರ ಕೃಷ್ಣ ಮಠಪತಿ, ಅವನು ಗುರುಪಾದಯ್ಯನ ಬೆಳಕು. ಅಲ್ಲೊಬ್ಬ ಕೂತ್ಕೊಂಡಿದ್ದ ನನ್ನ ಶಿಷ್ಯ ಅಜಿತ್ ಅಂತೇಳಿ, ಅದು ಗುರುಪಾದದ ಬೆಳಕು. ಯಾಕಂದ್ರೆ ಅವನು ನನ್ನ ಕೈಯಲ್ಲಿ 2 ವರ್ಷ MA ಮಾಡಿ ಈಗ ನನ್ನ ಈಕ್ವಲ್ ಸಂಬಳ ತಗೊಳ್ತಾ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ನನಗಿಂತ ಸೀನಿಯರ್ ಆದ್ರೂ ಆಗ್ಬೋದು. So I am taking you here and there towards various corners. But this was the status, mental status when I entered this campus. ಆರಂಭದಲ್ಲಿ ಹರಿವಂಶ ಬಚ್ಚನ್ ಕುರಿತು ನಾನು ಹೇಳ್ತಾ ಇದ್ದೆ. ಅವರ ಬಹಳ ದೊಡ್ಡ ಕೃತಿಯ ಹೆಸರು ಕ್ಯಾ ಬೋಲು ಕ್ಯಾ ಯಾದ್. ಈ ಕ್ಯಾಂಪಸ್ನ ಒಳಗಡೆ ಕಾಲಿಟ್ಟ ನಾನು ನೆನಪಿಸಿಕೊಳ್ಳಬೇಕಾದದ್ದು ಏನನ್ನ, ಬಹಳ ಅದ್ಭುತವಾದ ಒಂದು ಮದುವೆ ಮಾಡಿಕೊಂಡೆ, ಅದನ್ನ ನೆನಪಿಸಿಕೊಳ್ಳೋಣ. ನನಗೆ ಸಾಮಾನ್ಯ ಮನುಷ್ಯನಾಗಿ ಮದುವೆ ಸಂಸಾರ ಅಂದ್ಕೊಂಡವನಿಗೆ ಇಲ್ಲೊಂದು ಮಗು ಆಯಿತು, ತಂದೆಯಾಗಿ ಪ್ರಮೋಷನ್ ಆಗಿತ್ತು, ಅದನ್ನ ನೆನಪಿಸಿಕೊಳ್ಳೋದ. As a faculty of the department of English, I was the only man who had a PhD in those days. Based on my biodata, this department was started. And I can't forget all those members who were with me. ನಮ್ಮನ್ನು ನಂಬಿಕೊಂಡು ಕೆಲವು ಮಕ್ಕಳು ಬಂದು ಅಡ್ಮಿಷನ್ ಅನ್ನ ತಗೊಂಡು ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಚಿನ್ನದ ಪದಕನ್ನ ಒಂದು ಸಬ್ ಸೆಂಟರ್ ತಗೊಂತಲ್ಲ, ಅದನ್ನ ನೆನಪಿಸಿಕೊಳ್ಳೋದ. In our period, for the first time in the history, ಒಂದು ಕಾಲೇಜಿನಲ್ಲಿ ಇರ್ತಕ್ಕಂಥ ಸ್ನಾತಕೋತ್ತರ ಕೇಂದ್ರದಲ್ಲಿ ಇರ್ತಕ್ಕಂಥ ಗೋಲ್ಡ್ ಮೆಡಲ್ ಅನ್ನ ತಗೊಂಡು ಬಂದು. ನಿಮ್ಮ ಸೈನ್ಸ್ ನಲ್ಲಿ ಯಾರಾದ್ರೂ ಮಾಡಿದ್ದೀರಾ? ಸೊ ಫಾರ್ this was our department, this was our achievement. How long the tenure that you cross is not important. How many certificates that you get out of the department is not important. But within the short period of this span, what you achieve, that's important. I was here for 5 years, but all the 5 years were the most memorable pages of my life. Just I can't forget them. ಮತ್ತೆ ಬರ್ತಾ ಇದ್ದೀನಿ, ಕ್ಯಾ ಭೂಲು ಕ್ಯಾ ಯಾದ್, ಅದು ನನ್ನ ಸ್ಥಿತಿಯಾಗಿ. ಅಂತ ಭೂಮಿಯಲ್ಲಿ 5 ವರ್ಷ ನನಗೆ ವೃತ್ತಿ ಜೀವನವನ್ನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಕ್ಯಾಂಪಸ್ನ ಒಳಗಡೆ ನಮ್ಮೆಲ್ಲರ ಸಾಕ್ಷಿ ಭಾವದಂತೆ ಕುಳಿತಿರುವ ಬೀಳೂರು ಗುರುಬಸವ ಸ್ವಾಮೀಜಿಯವರ ಪಾದಕ್ಕೆ ನಮಸ್ಕಾರ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರ್ತಕ್ಕಂಥ ಒಡೆಯರ್ ಮೇಡಮ್ ಅವರು, ಒಂದು ಕ್ಷಣ ಇನ್ವಿಟೇಷನ್ ಕಾರ್ಡ್ದಲ್ಲಿ ಒಡೆಯರ್ ಮೇಡಮ್ ಅಂತ ಬಂದ ತಕ್ಷಣ ಮರೆತಿದ್ದೆ, ಮತ್ತೆ ನೆನಪಿಸ್ಕೊಂಡೆ ಕ್ಯಾ ಬೋಲಿ ಕ್ಯಾ ಯಾದ್. ಸೊ ಅವರು ಬಂದು, ಇವರಂತೂ ನನ್ನ ಅಂತರಂಗದ ವಾಣಿ ಇದ್ದಂಗೆ, ಯಾವಾಗಲೂ ಅವಾಗ ಇವಾಗ ಫೋನ್ ನಲ್ಲಿ ಜಂಗಮವಾಣಿ ಅಂದ್ರೆ ಜಾತಿ ಜಂಗಮನೂ ಸತ್ಯ, ಮೊಬೈಲ್ ಅನ್ನೋ ಕಾರಣಕ್ಕಾಗಿಯೂ ಸತ್ಯ. ಪ್ರೀತಿ ಗೆಳೆಯ ನಂದಿಕೋರ್ಬೇಕನ್ನ ವೇದಿಕೆ ಮೇಲೆ ಇನ್ನೊಂದಿಷ್ಟು ಹಿರಿಯ ಶಿಕ್ಷಕರು ಕೂತಿದ್ರಿ, ಅವರಿಗೂ ನಮಸ್ಕಾರವನ್ನು ಹೇಳ್ತಾ, ಈ ಅಪರೂಪದ ಸಮಾರಂಭಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ
ನನ್ನ ಸಹೋದರ ಮತ್ತು ಮಿತ್ರರಿಗೆ, ಶಿಷ್ಯರಿಗೆ ತಮಗೆಲ್ಲ ನಮಸ್ಕಾರಗಳನ್ನು ಹೇಳ್ತೀನಿ. ಬಹಳ ಖುಷಿಯಾಯಿತು. ಐ ಆಮ್ ಅಡ್ರೆಸ್ಸಿಂಗ್ ದ ಸೈನ್ಸ್ ಫ್ಯಾಕಲ್ಟಿ. ಸೈನ್ಸ್ majority of the students in this seminar hall gathered here are from the science field. ನನಗೆ ಬಹಳ ಖುಷಿಯಾಗಿದೆ. ಕಾರಣ ಈ ದೇಶದ ಬಹಳ ದೊಡ್ಡ ಸೈಂಟಿಸ್ಟ್ ಒಬ್ಬನ ಹುಟ್ಟುಹಬ್ಬದ 2 ದಿನದ ಅಂತರದಲ್ಲಿ ನಾನು ನಿಮ್ಮ ಮುಂದೆ ನಿಂತುಕೊಂಡಿದ್ದೇನೆ. ಅವರ ಹೆಸರು ನೀವು ಮೋಸ್ಟ್ಲಿ ಸೈನ್ಸ್ ಫ್ಯಾಕಲ್ಟಿಯಲ್ಲಿ ಕನ್ಸಿಡರ್ ಮಾಡಿಲ್ಲ. ಅವರನ್ನ ಸ್ವಾಮಿ ವಿವೇಕಾನಂದ ಅಂತ ಹೇಳ್ಬಿಟ್ಟು ಅಧ್ಯಾತ್ಮದಲ್ಲಿ ಬಿಟ್ಟು ಮರೆತು ಬಿಟ್ಟಿದ್ದೀವಿ. ಬಟ್ ಹಿ ವಾಸ್ ಬೇಸಿಕಲಿ ಅ ಸ್ಟೂಡೆಂಟ್ ಆಫ್ ಸೈನ್ಸ್. ಅವರು BSc ವಿದ್ಯಾರ್ಥಿ ಅಂತ ಒಬ್ಬ ಪುಣ್ಯಾತ್ಮರನ್ನ ಈ ಸಂದರ್ಭದಲ್ಲಿ ನೆನೆಸ್ಕೊಂಡು ನಾನು ಮತ್ತೆ ಹೋಗ್ತಾ ಇದ್ದೇನೆ ನನ್ನ ಸಬ್ಜೆಕ್ಟಿಗೆ, ಸಾಹಿತ್ಯ ಮತ್ತು ಬದುಕು. ಸಾಹಿತ್ಯ ಮತ್ತು ಬದುಕು ಅಂದಾಗ ಮತ್ತೆ ನಾನು ನೆನಪಿಸಿಕೊಳ್ಬೇಕಾಗಿದ್ದು ಆರಂಭದ ನನ್ನ ಅದೇ ಪುಸ್ತಕವನ್ನ ಕ್ಯಾ ಭೂಲು ಕ್ಯಾ ಯಾದ್. ನನ್ನ ತಂದೆ ರವಿ ಕಂಗಳು ಬಂದಿದ್ದಾರೆ. ನನ್ನ ತಂದೆ ಈ ಹರಿವಂಶದ ಬಚ್ಚೆಯರಿಂದ 4 ಸಾಲುಗಳನ್ನು ಕಲಿಸಿದ್ರು. ಹಿ ವಾಸ್ ಮೈ ಟೀಚರ್. 4 ಸಾಲುಗಳು. ವಾಟ್ ಈಸ್ ಲಿಟರೇಚರ್? ಹೆಚ್ಚು ಕಡಿಮೆ ಭಾರತವನ್ನು ಎಕ್ಸ್ಟೆನ್ಸಿವ್ ಆಗಿ ತಿರುಗಾಡಿದ ಸಮಕಾಲೀನ ಲೇಖಕ ನಾನಿರಬಹುದು ಅಂದುಕೊಳ್ತೇನೆ. ಕರ್ನಾಟಕವನ್ನು ಎಕ್ಸ್ಟೆನ್ಸಿವ್ ಆಗಿ ತಿರುಗಾಡಿರ್ತಕ್ಕಂಥ ವ್ಯಕ್ತಿ ನಾನು. ಆದರೆ ಎಲ್ಲ ಕಾಲಕ್ಕೂ ಅನ್ವಯವಾಗ್ತಕ್ಕಂಥ ಒಂದು 4 ಸಾಲನ್ನು ನಮಗೆ my father taught me. Which are those lines? What is literature? ಸಾಹಿತ್ಯ ಅಂದ್ರೆ ಏನು ಅಂತ ಹೇಳಿದಾಗ ಒಂದು ಪದ್ಯ ಕಲಿಸಿದ್ರು ಅವನು. ಭಾವುಕತಾ ಕಿ ಅಂಗೂರ ಲತಾ ಸೆ ಖೀಂಚ್ ಕರ್ ಲಾಯಾ ಹೂಂ. ಸಾಹಿತ್ಯ ಅಂದ್ರೆ ಇದು. ಏನದು? ಭಾವುಕತಾ ಕಿ ಅಂಗೂರ ಲತಾ ಸೆ ಖೀಂಚ್ ಕರ್ ಲಾಯಾ ಹೂಂ ಯೆ हाला. कोई लाख पिए 2 लाख पिए कभी खाली न होगी प्यारा. चप्पाಳೆ ಬರಲಿಲ್ಲ. ನಿಮ್ಮ ಸೈಂಟಿಸ್ಟ್ ವಿವೇಕಾನಂದ, ಮೈ ಡಿಯರ್ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಅಂದ ತಕ್ಷಣ ಕನಿಷ್ಠ 1, 2, 3 ನಿಮಿಷಗಳವರೆಗೆ ನಿರಂತರವಾಗಿ ಅಮೆರಿಕನ್ಸ್ ಕ್ಲಾಪ್ಸ್ ಆಗಿದ್ದಾರೆ. ವಾಟ್ ಯು ಹ್ಯಾವ್ ಟು ಲರ್ನ್ ಫ್ರಮ್ ಅಮೆರಿಕನ್ಸ್ ಈಸ್ ನಥಿಂಗ್ ಬಟ್ ಗಿವಿಂಗ್ ಕ್ಲಾಪ್ಸ್. ಗಿವ್ ಕ್ಲಾಪ್ಸ್. ದಟ್ ಆಲ್ಸೋ ಇಸ್ ದ ಪಾರ್ಟ್ ಆಫ್ ಲರ್ನಿಂಗ್. ದಟ್ ಆಲ್ಸೋ ಇಸ್ ದ ಪಾರ್ಟ್ ಆಫ್ ಎಜುಕೇಶನ್. Education doesn't mean BSc. Education doesn't mean MSc. It is just a certificate from the institute, private or public. ಸೊ ನಾನು ಮತ್ತೆ ಹಿಂದೆ ಹೋಗ್ತಾ ಇದ್ದೀನಿ. ಕ್ಯಾ ಭೂಲು ಕ್ಯಾ ಯಾದ್. ಹೋಗ್ತಾ ನೀವು ಮಂತ್ರ ಹೇಳ್ಕೊಂಡು ಹೋಗ್ಬೋದು. ಏನ್ ಹೇಳಿದ್ರು ಉಪನ್ಯಾಸದಲ್ಲಿ ಅಂದ್ರೆ 2 ಶಬ್ದ ಹೇಳಿದ್ರು. ಕ್ಯಾ ಭೂಲು. ಅವನು ಸಾಹಿತ್ಯವನ್ನ ಕುರಿತು ಹೇಳಿದ್ದನ್ನ ನನ್ನ ತಂದೆ ಹೇಳಿದ್ರು. ಭಾವುಕತಾ ಕಿ ಅಂಗೂರ ಲತಾ ಸೆ ಖೀಂಚ್ ಕರ್ ಲಾಯಾ ಹೂಂ ಯೆ हाला. ಭಾವುಕತೆಯ ತೋಟದಿಂದ ಹಿಂಡಿ ತಂದಿದ್ದೇನೆ ಈ ರಸವನ್ನ. ಕೊಯ್ ಲಾಖ್ ಪಿಯೆ 2 ಲಾಖ್ ಪಿಯೆ ಕಭಿ ಖಾಲಿ ನ ಹೋಗಿ ಪ್ಯಾರ. ಎಷ್ಟು ಕುಡಿದೀಯ ನೀನು? ಎಷ್ಟಾದರೂ ಕುಡಿ. ಎಷ್ಟು ಕುಡಿದರೂ ಕೂಡ ಖಾಲಿಯಾಗದ ಭತ್ತದ ವರತೆ ಸಾಹಿತ್ಯ. ಅದು ಭತ್ತದ ವರತೆ. Yesterday I was teaching my students seniors. ನಿನ್ನೆ ನನ್ನ ವಿದ್ಯಾರ್ಥಿಗಳಿಗೆ ಇಲ್ಲಿ ಬರುವ 1 ಗಂಟೆ ಮುಂಚೆ I started my journey at 2 o'clock in the afternoon. 1 ಗಂಟೆಗೆ ನನ್ನ ಮಕ್ಕಳಿಗೆ 12 ಗಂಟೆಗೆ ನಾನು ವೇದಿಕೆ ಮೇಲೆ ಪಾಠ ಮಾಡ್ತಿದ್ದೆ. My teaching was anthropology. ಸಾಹಿತ್ಯವನ್ನ ಇವತ್ತು ಆಂಥ್ರೋಪಾಲಜಿಕಲ್ ದೃಷ್ಟಿಕೋನದಿಂದ ನೋಡಬೇಕು ಅಂತಕ್ಕಂಥ ಒಂದು ಓದು ಶುರುವಾಗಿದೆ. ಹೊಸದೇನು ಅಲ್ಲ. ನಾನು ಹೇಳಿದೆ ಅದನ್ನ ಇಂಡಿಯಾದಲ್ಲಿ ಬಹಳ ಹಿಂದೆ ಯಾರು ಶುರು ಮಾಡಿದ್ರು? ಒಬ್ರು ಜಗದೀಶ್ ಚಂದ್ರ ಬೋಸ್ ಅಂತಿದ್ರಲ್ಲ. ಮನುಷ್ಯ ಇತಿಹಾಸವನ್ನ ಆಂಥ್ರೋಪಾಲಜಿಕಲ್ ಸರ್ವೆ ಮಾಡಬೇಕು ಅಂತ ಬಹಳ ದೊಡ್ಡ ಮನುಷ್ಯ ಒಬ್ರು ಹೇಳಿದ್ರು. ಯಾರು ಹೇಳಿದ್ರು? ಸರ್ B.R. ಅಂಬೇಡ್ಕರ್. ಯಾಕೆ ಹಾಗೆ ನೋಡಬೇಕು?
ಸಾಹಿತ್ಯವನ್ನ ವೈಜ್ಞಾನಿಕ ದೃಷ್ಟಿಯಿಂದ, ವಿಜ್ಞಾನವನ್ನ ಸಾಹಿತ್ಯದ ದೃಷ್ಟಿಯಿಂದ, ಒಟ್ಟು ಬದುಕನ್ನು ವಿಜ್ಞಾನ ಮತ್ತು ಸಾಹಿತ್ಯಗಳ ದೃಷ್ಟಿಕೋನದಿಂದ ನೋಡಿದಾಗ ಅರ್ಥದ ವ್ಯಾಪ್ತಿ ಸಂಪೂರ್ಣ. ಲುಕಿಂಗ್ ಅಟ್ ದ ಥಿಂಗ್, ವಸ್ತುವನ್ನ ನೋಡೋದು. ಅನೇಕ ಸಾರಿ ಹೇಳ್ತಿದ್ದೀನಿ, ವಾಟ್ ಈಸ್ ಲಿಟರೇಚರ್? ಲಿಟರೇಚರ್ ಇಸ್ ಗ್ರೂಪ್ ಆಫ್ ಸಮ್ ವರ್ಡ್ಸ್ producing some meaningful sentences. What is science? Science is group of some formulas producing some constructive designs. One is technical, the other one is emotional. भावुकता की खींच कर लाए. ಇದು ಅಪ್ರೋಚ್. ವಿಜ್ಞಾನ ಅಂದ್ರೆ ಏನು? ಬಹಳ ಜನ ಆನ್ಸರ್ ಕೊಡ್ತೇವೆ ನಾವು, ಟೆಕ್ನಿಕಲ್ ಆಗಿರ್ತಕ್ಕಂಥ ಆನ್ಸರ್. ವಿಜ್ಞಾನ ಒಂದು ದೃಷ್ಟಿಕೋನ ಅಷ್ಟೇ. ಸಾಹಿತ್ಯವೂ ಒಂದು ದೃಷ್ಟಿ. ಇಟ್ ಈಸ್ ಲುಕಿಂಗ್ ಅಟ್ ದ ಥಿಂಗ್. ಮೈಕ್ ನನ್ನ ಕೈಗೆ ಬಂತು, ನಾನು ಅದನ್ನ ಬಹಳ ಟೆಕ್ನಿಕಲ್ ಆಗಿ ನೋಡ್ತೇನೆ. ಇಟ್ ಇಸ್ ಜಸ್ಟ್ ಎ ಡಿವೈಸ್ ಇನ್ ದ ಡೆಫಿನಿಷನ್ ಆಫ್ ದಿ ಸೈನ್ಸ್. But somehow I delivered a wonderful talk out of this mind, and it becomes very auspicious for me, and I start worshipping it. This is literature. I am very grateful to this mind because it has communicated myself to me. ಇಷ್ಟೇ. ದೃಷ್ಟಿಕೋನ ಬದಲಾಗದ ಹೊರತು ಬದುಕು ಬದಲಾಗುವುದು. ಏನಪ್ಪ ರವಿ? Life will not change unless you change your angle of looking at things. ಹಾಗೆ ದೃಷ್ಟಿಕೋನವನ್ನು ಬದಲಾಯಿಸಿಕೊಂಡಿದ್ದಕ್ಕಾಗಿ ಈ ಸಾಲದ ಫೋಟೋಗಳು ಇಲ್ಲಿದ್ದಾವೆ. ಇದೆಲ್ಲ ಏನು ಮಾಡಲಿಲ್ಲ. ನಾನು ಇಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದೆ, ನನ್ನ ಎದುರುಗಡೆ ಒಬ್ಬಳಿದ್ದಾಳೆ, ಜಗತ್ತಿನ ಅತ್ಯಂತ ರೊಮ್ಯಾಂಟಿಕ್ ಆಗಿರ್ತಕ್ಕಂಥ ಮಹಿಳೆ. ರೊಮ್ಯಾಂಟಿಕ್ ಅಂದ ತಕ್ಷಣ ನೀವೆಲ್ಲ ನಗಬಹುದು. ಯಾಕಂದ್ರೆ ನಿಮ್ಮ ರೋಮಾನ್ಸು ಡಿಫೈನ್ಡ್ ಬೈ ನಿಮ್ಮ ಸಿನಿಮಾ. ನಿಮ್ಮ ಸಿನಿಮಾದಿಂದ ನಿಮ್ಮ ರೋಮಾನ್ಸ್ ಡಿಫೈನ್ ಆಗಿದೆ. ನಿಮ್ಮ ಸಿನಿಮಾದಲ್ಲಿ ರೋಮಾನ್ಸು ಒಂದು ಮರ, ಒಂದಿಷ್ಟು ಮಳೆ, ಒಂದಿಷ್ಟು ಸುತ್ತು, ಆಮೇಲೆ ಬೆಂಕಿ, ಆಮೇಲೆ ನಿದ್ರೆ, ಆ ನಂತರ ಒಂದು ಮಗುವಾಗುವುದು. ದಿಸ್ ಈಸ್ ಯುವರ್ ಫಿಲಮ್ ಡಿಫೈನ್ಡ್ ರೊಮ್ಯಾಂಟಿಸಿಸಮ್. ಇದೇ ಡಿಪಾರ್ಟ್ಮೆಂಟ್ಗಳಲ್ಲಿ ನಾನು ಹಿಂದೆ ಹೇಳ್ತಿದ್ದೆ, ವಾಟ್ ಈಸ್ ರೊಮ್ಯಾಂಟಿಕ್ ಅಂತ ಹೇಳಿದಾಗ, ದ ಡೇ ಐ ರಿಮೆಂಬರ್ ದ ಮೋಸ್ಟ್ ರೊಮ್ಯಾಂಟಿಕ್ ಮ್ಯಾನ್ ಆಫ್ ಇಂಡಿಯಾ ಈಸ್ ಮಿಸ್ಟರ್ ಮಹಾತ್ಮ ಗಾಂಧಿ. ಇದು ಆಶ್ಚರ್ಯ ಆಗಿರ್ತದೆ. ಮೈ ಮೇಲೆ ಬಟ್ಟೆ ಹಾಕೊಳ್ಳದೇನೆ ಈ ದೇಶದ ಸನಾತನತೆಯನ್ನೆಲ್ಲ ಹೇಳುವ ಒಬ್ಬ ಮನುಷ್ಯ ರೊಮ್ಯಾಂಟಿಕ್ ಆಗ್ಲಿಕ್ಕೆ ಸಾಧ್ಯ ಇದೆಯಾ? ವಿಜ್ಞಾನ, ದೃಷ್ಟಿ ಇಲ್ಲದ ವಿಜ್ಞಾನ ಬೇಡ ಅಂತಕ್ಕಂಥ ಮಾತನ್ನು ಹೇಳಿದ ಗಾಂಧಿ ರೊಮ್ಯಾಂಟಿಕ್ ಆಗ್ಲಿಕ್ಕೆ ಸಾಧ್ಯ ಇದೆಯಾ? ಖಂಡಿತವಾಗಿಯೂ ರೊಮ್ಯಾಂಟಿಕ್ ಆಗ್ಲಿಕ್ಕೆ ಸಾಧ್ಯ. ಹೇಗೆ ಹೇಗೆ ಹೇಗೆ? Yeah. By looking towards the things with the question. ಬೆಂಗಳೂರಿನಲ್ಲಿ ಬಸವನಗುಡಿಯಲ್ಲಿ ನ್ಯಾಷನಲ್ ಕಾಲೇಜ್ ಅಂತ ಒಂದಿದೆ. ಕಾಲೇಜಿನಲ್ಲಿ ಕಾಲೇಜ್ ತಕ್ಷಣ ಯಾವ ಸ್ಲೋಗನ್ ಬರೆದಿಲ್ಲ, ಯಾವ ವಿಷನ್ ಇಲ್ಲ, ಯಾವ ಮಿಷನ್ ಇಲ್ಲ, ಯಾವ ಫೋಟೋ ಇಲ್ಲ, ಬರೀ ಒಂದು ಮಾರ್ಕ್ ಇದೆ, ಕ್ವಶನ್. ನಿಮ್ಮ ಹಿಂದ್ಗಡೆ ಇರ್ತಕ್ಕಂಥ ಫೋಟೋ ಇದೆಯಲ್ಲ, ಅಲ್ಲೊಬ್ಳು ಕೂತಿದ್ದಾಳೆ. her name is ಅಕ್ಕ ಮಾದೇವಿ. she is the only ಅಕ್ಕ in the history. ನಮ್ಮ ಬೆಂಗಳೂರಿನಲ್ಲಿ ತುಂಬಾ ಅಕ್ಕಗಳು ಎಲೆಕ್ಷನ್ ಬಂದರೆ ಹುಟ್ಕೊಂತಾರೆ. I am not talking about those akkas and annas sponsored by election system. I am talking about my akka, the akka who is spirit of Kannada literature. ನಾನು ಅವಳ ಹತ್ರ ಹೋಗೋಕ್ಕಿಂತ ಮುಂಚೆ ಗಾಂಧಿಯ ಕಥೆಯನ್ನು ಮುಗಿಸ್ತೇನೆ. ವಾಟ್ ಮಿಸ್ಟರ್ ಗಾಂಧಿ ಸೈಡ್, ಒಂದು ಪ್ರಶ್ನೆ ಹಾಕಿಕೊಂಡು ಕೋರ್ಟ್ ವ್ಯವಸ್ಥೆಯಲ್ಲಿ ಬ್ರಿಟಿಷ್ ಲಾಯರ್ ಒಬ್ಬ ಉದ್ದನೆಯ ಹ್ಯಾಟ್ ಹಾಕೊಂಡು ಬರೋದು ಮಾನ್ಯ ಅಂದುಕೊಳ್ಳೋದಾದ್ರೆ, ಭಾರತೀಯನಾಗಿರುವ ನಾನು ಟರ್ಬನ್ ಹಾಕಿಕೊಂಡು ಕೋರ್ಟಿಗೆ ಯಾಕೆ ಬರಬಾರದು ಅಂತ ಏನು ಪ್ರಶ್ನೆ ಹಾಕಿದ್ನಲ್ಲ, ದೇರ್ ಹಿ ಬಿಕೇಮ್ ದಿ ಮೋಸ್ಟ್ ರೊಮ್ಯಾಂಟಿಕ್ ಮ್ಯಾನ್ ಆಫ್ ದಿ ವರ್ಲ್ಡ್. Your romance is in your question. Your romance is in your nerves. Your romance is in your vision, looking at the things. ನಾವೆಲ್ಲರೂ ಬ್ಲೈಂಡ್ ಆಗಿ ಥಿಂಗ್ಸ್ ಗಳನ್ನು ನೋಡ್ತೇವೆ.
ಸಾಹಿತಿಯಾದವನು, ವಿಜ್ಞಾನಿಯಾಗಿದ್ದವನು, ಬಾಹ್ಯದ ಕಣ್ಣುಗಳೊಂದಿಗೆ ತನ್ನೊಳಗಿನ ಕಣ್ಣನ್ನೂ ಸೇರಿಸಿಕೊಂಡು ನೋಡ್ತಾನೆ, ಅವನು ವಿಜ್ಞಾನಿ ಆಗ್ತಾನೆ. ಇವರೆಲ್ಲರೂ ಫೋಟೋದಲ್ಲಿದ್ದಾರೆ, ನಾವು ಬೆಂಚಿನಲ್ಲಿದೆ. ಅವರೆಲ್ಲರೂ ಇತಿಹಾಸದ ಪುಟ ಆಗಿದ್ದಾರೆ. ಅವರ ಸುತ್ತಲಿರ್ತಕ್ಕಂಥ ಅನೇಕ ಜನಗಳು ಭೂಗೋಳದ ಭಾಗವಾಗಿದ್ದಾರೆ. ಮತ್ತೊಬ್ಬ ಶಿಷ್ಯ ಬಂದು ಸೇರಿದ್ರು. ಓಕೆ, ಹೆಸರು ವೀರಣ್ಣ ಅಂತ, ಪ್ರೊಫೆಸರ್ ಆಫ್ ಇಂಗ್ಲಿಷ್. ಸೊ ವಸ್ತುಗಳನ್ನ ನೋಡಿ. ಅಲ್ಲಮ ಅಂತ ಒಬ್ಬರಿದ್ರು, ಕೇಳಿದಿರ ಅವರ ಹೆಸರನ್ನ? ಕೇಳಿದಿರಿ? ಅಲ್ಲಮ ಪ್ರಭು ಅಂತ ಒಬ್ಬರಿದ್ರು. ಅವರನ್ನ ಬಸವಣ್ಣ ಮತ್ತು ಎಲ್ಲ ಶರಣರು ಸೇರಿಕೊಂಡು ಅನುಭವ ಮಂಟಪದ ಅಧ್ಯಕ್ಷರನ್ನಾಗಿ ಮಾಡಿದ್ರು. ಅವನು ಯಾಕೆ ಅಧ್ಯಕ್ಷ ಅಂದ್ರೆ, ಪರಗಿಸಿ ನೋಡದೆ, ಅನ್ಲೆಸ್ questioning anything, he never allowed anything to enter the Anubhava Mandapa. He is example, the best example for Vairagya. He was the great example for Nirmoha. He is a great example for detachment, the theory of detachment. ಸಂಶೋಧನೆ ಮಾಡಬೇಕಾದ್ರೆ, ಲ್ಯಾಬೊರೇಟರಿಯಲ್ಲಿ ಕೆಲಸ ಮಾಡಬೇಕಾದ್ರೆ ವಿಜ್ಞಾನಿಗೆ ದೃಷ್ಟಿಕೋನ ಎಷ್ಟು ಮುಖ್ಯನೋ, ಕೃತಿಯನ್ನು ಬರೆಯುವಾಗ ಸಾಹಿತಿಗೆ ವಸ್ತುವಿನೊಂದಿಗೆ ಇನ್ವಾಲ್ವ್ಮೆಂಟ್ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯವಾಗಿರೋದು ಡಿಟ್ಯಾಚ್ಮೆಂಟ್. ಸಿ ದ ಥಿಂಗ್ಸ್ ಅಟ್ ಡಿಸ್ಟೆನ್ಸ್, ಹೆಲ್ದಿ ಡಿಸ್ಟೆನ್ಸ್. ಕರೋನಾ ಬಂದ ಮೇಲೆ ಗೊತ್ತಾಯ್ತು ನಮಗೆ ಸೋಷಿಯಲ್ ಡಿಸ್ಟೆನ್ಸ್. ಬಟ್ ಅನ್ಲೆಸ್ ಯು ಮೇಂಟೈನ್ ದ ಸೋಷಿಯಲ್ ಡಿಸ್ಟೆನ್ಸ್, ಯು ಕ್ಯಾನ್ ನಾಟ್ ಕಾಂಕರ್ ದ ಸೋಷಿಯಲ್ ಡಿಸ್ಟೆನ್ಸ್. ನಮ್ಮ ಕೊರೋನಾ ಕಲಿಸೋಕ್ಕಿಂತ ಮುಂಚೆ ಕರ್ನಾಟಕದಲ್ಲಿ ಒಬ್ಬ ದೊಡ್ಡ ಮನುಷ್ಯ ಕಲಿಸಿದ, ಅವನನ್ನ ನಾವು ಅಲ್ಲಮ ಅಂತ ಹೇಳ್ತೀವಿ. He taught us the social distance. ಬಹಳ ಚೆನ್ನಾಗಿದೆ, ಓದ್ಬೇಕು ನೀವು. ಪಾಪ ಸೈನ್ಸ್ ಲಿಟರೇಚರ್ ಎಲ್ಲ ಹೇಳ್ತಾ ಇದ್ದೀನಿ. ಬಟ್ ಐ ಆಮ್ ಟೀಚಿಂಗ್ ಸೈನ್ಸ್, ದ ಬೆಸ್ಟ್ ಆಫ್ ದಿ ಸೈನ್ಸ್, ಹೌ ಟು ಲುಕ್ ಅಟ್ ದಿ ಥಿಂಗ್ಸ್. ಅಕ್ಕಮಹಾದೇವಿಗೆ ಅವಳು ರೊಮ್ಯಾಂಟಿಕ್ ಅಂತ ಹೇಳಿದ್ದೆ ನಾನು ನಿಮಗೆ. ಐ ವಿಲ್ ಪ್ರೂವ್ ಇಟ್ ಹೌ ಶಿ ಇಸ್ ರೊಮ್ಯಾಂಟಿಕ್. ಅಲ್ಲಮ ಪ್ರಭು ಒಂದು ವಚನ ಬರೆದ್ಬಿಟ್ಟು, ಏನ್ ಮೇಡಮ್, ನಾವು ಯಾರು ಪ್ರಶ್ನಾತೀತ ನಾಯಕ, ಹಿರಿಯ, ವಯಸ್ಸಾದವನು ಅಂತ ತಿಳ್ಕೊಂಡಿದ್ದೇವೆ, ಅಂತ ಅಲ್ಲಮ ಒಂದು ಅಪ್ರಬುದ್ಧವಾದ ವಚನವನ್ನ ಬರೆದ್ಬಿಟ್ಟು. ಇಟ್ ಈಸ್ ರೆಕಾರ್ಡ್. ಏನಂತ ಬರೆದ್ರು? ಹೆಣ್ಣಿಗಾಗಿ ಸತ್ತವರು ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಿ. ವಚನ ಬರೆದಿದೆಯಲ್ಲಪ್ಪ ನೀನು. ಹೆಣ್ಣಿಗಾಗಿ ಸತ್ತವರು ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಿ, ನಿನಗಾಗಿ ಸತ್ತವರಾರನೂ ಕಾಣೆ ಗುಹೇಶ್ವರ. A wonderful vachana, beautiful lines, grammatically correct, but does it make a sense? I am living in a modern era. ಯಾರಾದ್ರೂ ಸಿಟ್ಟಿಗದ್ದು ಒಂದು ಅಲ್ಲಮ ಎಲ್ಲಿ ಸಿಗ್ತಾನೆ ಹುಡುಕಾಡಬೇಕು ಅವನು. Because he has committed the biggest mistake, being the president of Anubhava Mandapa. What he has written? ಹೆಣ್ಣಿಗಾಗಿ ಸತ್ತವರು ಕೋಟಿ, ಹೊನ್ನಿಗಾಗಿ ಸತ್ತವರು ಕೋಟಿ, ಓಕೆ. ಮಣ್ಣಿಗಾಗಿ ಸತ್ತವರು ಕೋಟಿ, ಓಕೆ. ಹೆಣ್ಣಿಗಾಗಿ ಸತ್ತವರು ಕೋಟೆ ಅಂದ ತಕ್ಷಣ ಯಾರು ಒಪ್ಕೋಬೇಕು? ಬಿಕಾಸ್ ಮಣ್ಣು ಈಸ್ ಡೆಡ್, ಹೊನ್ನು ಈಸ್ ಡೆಡ್, ಹೆಣ್ಣು ಈಸ್ ನಾಟ್ ಡೆಡ್. ಇಟ್ ಇಸ್ ಲಿವಿಂಗ್ ಥಿಂಗ್, ಇಟ್ ಇಸ್ ಅ ಪಾರ್ಟ್ ಆಫ್ ದಿ ಬಾಡಿ. ಅದಕ್ಕೆ ಇವಳು ಬಂದು, ಯಾರು ಅಕ್ಕ ಮಹಾದೇವಿ ಬಂದು ಅವಳನ್ನು ಉತ್ತರ ಕೊಟ್ಟಳು. ಎಷ್ಟು ಬ್ಯೂಟಿಫುಲ್ ಆಗಿದೆ. ಏನಂತ ಉತ್ತರ ಕೊಟ್ಟಳು? ಹೆಣ್ಣು ಮಾಯೆಯಲ್ಲ, ಹೆಣ್ಣು ಮಾಯೆ ಎಂಬಿರಿ, ಹೆಣ್ಣು ಮಾಯೆಯಲ್ಲ. ಮಣ್ಣು ಮಾಯೆ ಎಂಬಿರಿ, ಮಣ್ಣು ಮಾಯೆಯಲ್ಲ. ಮನದ ಮುಂದನ ಆಶೆ ಮಾಯೆ. ಅಲ್ಲಮ್ಮ, ಇಷ್ಟು ಗೊತ್ತಾಗುದಿಲ್ವಾ ನಿನಗೆ? ನಿನ್ನ ತಪ್ಪಿಗಾಗಿ, ನಿನ್ನೊಳಗಿನ ಆಶೆಗಾಗಿ ಆಬ್ಜೆಕ್ಟ್ ಅನ್ನ ಯಾತಕ್ಕೆ ನೀನು ಕ್ರಿಟಿಸೈಸ್ ಮಾಡ್ತಾ ಇದ್ದೆ? ದೇರ್ ಬಿಕೇಮ್ ಅಕ್ಕಮಹಾದೇವಿ even better, refined thinker of any Sharanas and Sharanes in 12th century. India is the most scientific, the most beautiful, the most logical country if you can see it in a different direction. ನಿನ್ನೆ ನಾನು
ಪಾಠ ಮಾಡ್ತಿರ್ಬೇಕಾದ್ರೆ ಇದನ್ನೇ ಚರ್ಚೆ ಮಾಡ್ತೇವೆ. ಐ ಆಸ್ಕ್ಡ್ ಒನ್ ಆಫ್ ಮೈ ಸ್ಟೂಡೆಂಟ್ಸ್, ನನ್ನ ಒಬ್ಬ ವಿದ್ಯಾರ್ಥಿನಿ ಕೇಳಿದೆ, ಮಹಿಳಾವಾದದ ಅದ್ಭುತವಾದ ಕೃತಿ ಯಾವುದು? ತಕ್ಷಣ ಎದ್ದಿತ್ತು ಹುಡುಗಿ ಹೇಳಿದ್ರು, ಸರ್, as you taught us, as we have read, the best book of Mahilavada is Simone de Beauvoir's The Second Sex. ಸೆಕೆಂಡ್ ಸೆಕ್ಸ್ ಅಂತ ಏನು ಪುಸ್ತಕ ಇದೆ, ಫ್ರೆಂಚ್ ಲೇಖಕಿ ಸಿಮನ್ ದಿ ಬುವಾರ್ ಬರೆದಿರೋದು, ಅದು ಬಹಳ ದೊಡ್ಡ ಕೃತಿ. ನಾನು ಹೇಳಿದೆ, ಐ ಆಮ್ ಸಾರಿ ಫಾರ್ ಟೀಚಿಂಗ್ ದಿಸ್ ಮೈಂಡ್. ದೇಶಕ್ಕೆ ಬೇಕಾಗಿರೋದು ಸಿಮನ್ ದಿ ಬುವಾರ್ನ ಸೆಕೆಂಡ್ ಸೆಕ್ಸ್ ಪಾಠ ಮಾಡುವ ಶಿಕ್ಷಕರಲ್ಲ. ದೇಶಕ್ಕೆ ಬೇಕಾಗಿರೋದು ನಮಗೆ ಗೊತ್ತಿಲ್ಲದ ಯಾವುದೋ ಒಂದು ಫಾರಿನ್ ಥಿಯರಿಯನ್ನು ತಂದು ನಮ್ಮ ಲ್ಯಾಬೊರೇಟರಿಗಳಲ್ಲಿ ಇಂಪ್ಲಿಮೆಂಟ್ ಮಾಡುವ ಸೈಂಟಿಸ್ಟ್ಗಳು ಅಲ್ಲ. ನಮಗೆ ಬೇಕಾಗಿರೋದು ನಮ್ಮ ನೆಲೆಯ ಮೇಲೆ ನಿಂತುಕೊಂಡು ಹೊಸ ದೃಷ್ಟಿಕೋನದ ವಸ್ತುವನ್ನು ನೋಡ್ತಕ್ಕಂಥ ಜನರು. ಅವಾಗ ನಾನು ಹೇಳಿದೆ, ಈ ದೇಶದಲ್ಲಿ ಬಹಳ ದೊಡ್ಡ ಫೆಮಿನಿಸಂ ಬೆಳಗಾದ ತಕ್ಷಣ ಶುರು ಆಗ್ತದೆ. ನಾವೆಲ್ಲರೂ ಕೇಳ್ತೇವೆ, ನಮ್ಮ ತಾಯಿಯಂದಿರಲ್ಲಿ ಹೇಳ್ತಾರೆ, ಅದಕ್ಕೆ ಲಲಿತಾ ಸಹಸ್ರನಾಮ ಅಂತ ಕರೀತೇವೆ. ವಾಟ್ ಈಸ್ ಲಲಿತಾ ಸಹಸ್ರನಾಮ? ಸುಮ್ಮನೆ ಒಂದು ರೌಂಡ್ ಕೇಳ್ಕೊಳ್ಳಿ. ಇಡೀ ಮಹಿಳೆಯ ಆಂಗಿಕತೆಯನ್ನ, ಮನಸ್ಸನ್ನ, ದಿವ್ಯತೆಯನ್ನ, ದೌರ್ಬಲ್ಯ ಶಕ್ತಿಗಳನ್ನ ಸಮರ್ಥವಾಗಿ. ದಿಸ್ ಈಸ್ ವಾಟ್ ದ ನ್ಯೂ ಎಜುಕೇಶನ್ ಪಾಲಿಸಿ. ಮೇಡಮ್, ನಾನು ಇಲ್ಲಿ ಬರ್ತಿರ್ಬೇಕಾದ್ರೆ ಇದನ್ನ ಮಾತಾಡ್ತಾ ಇದ್ದೀನಿ. ಹೊಸ ಶಿಕ್ಷಣ ನೀತಿ ಬರ್ತಾ ಇದೆ ಅಂತ ಹೇಳ್ತಾ ಇದೆ. ಹೆಸರಿಗೆ ಅದು ಹೊಸ ಶಿಕ್ಷಣ ನೀತಿ, ಆದ್ರೆ ಆಗ್ತಾ ಇರೋದು ಏನಂದ್ರೆ ನಿಮ್ಮನ್ನ ನಮ್ಮ ಅನಂತವಾದ ಸನಾತನತೆಯತ್ತ, ಇತಿಹಾಸದತ್ತ ನಾವು ಮರೆತು ಪಕ್ಕಕ್ಕಿಟ್ಟಿರ್ತಕ್ಕಂಥ ಪುಟಗಳತ್ತ ನಿಮ್ಮ ಗಮನವನ್ನ ಸೆಳೆಯುವುದು ದ ನ್ಯೂ ಎಜುಕೇಶನ್ ಪಾಲಿಸಿ. ಸ್ನೇಹಿತರೆ, ನಾವು ಗಂಟೆಗಳವರೆಗೆ ಬೇರೆ 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 ಸಂಗತಿಗಳನ್ನು ತಗೊಂಡು ಮಾತಾಡಬಹುದೇನು, ಆದರೆ ನನ್ನ ಪ್ರಶ್ನೆ ಇವತ್ತು ಸಾಹಿತ್ಯ ಮತ್ತು ಬದುಕು ಎರಡನ್ನೂ ಮುಂದಕ್ಕೆ ಇಟ್ಕೊಂಡು ಆಗಿರ್ಬೇಕಾಗಿರ್ತಕ್ಕಂಥ ಸಂಗತಿ, ಚರ್ಚೆ ಏನಂದ್ರೆ, ಪ್ರಶ್ನೆಗಳಿಲ್ಲದ ಮನುಷ್ಯ ಏನನ್ನೂ ಸೃಷ್ಟಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅದರ ಜೊತೆಗೆ ನನ್ನ ಒಂದು ಮುಖ್ಯವಾದ ತಿಳುವಳಿಕೆ, ಪ್ರಶ್ನೆ ಅಂದರೆ ಉದ್ದಟತನವಲ್ಲ, ಪ್ರಶ್ನೆ ಅಂದರೆ ಬಂಡತನ ಅಲ್ಲ. ನನಗೆ ಅನೇಕ ಸಾರಿ ಟಿವಿ ಮುಂದೆ ಕೂತ್ಕೊಂಡಾಗ ಇದು ಕೂತ್ಕೊಳ್ತಿರ್ತೀವಿ. ಸಣ್ಣ ಪುಟ್ಟ ಹುಡುಗರೆಲ್ಲ ವಯಸ್ಸಾಗಿರ್ತಕ್ಕಂಥ ಒಬ್ಬ ಹಿರಿಯನನ್ನ ಹಿಗ್ಗಾಮುಗ್ಗ ಪ್ರಶ್ನೆಗಳನ್ನ ಮಾಡ್ತಿರ್ತಾರೆ. ಅದು ಅಲ್ಲ ಪ್ರಶ್ನೆ. ಅಂದ್ರೆ ಜೆನ್ವಿನ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ, ನನಗೆ ನಿಜಕ್ಕೂ ಇಂಥ ಒಂದು ಪ್ರಶ್ನೆ ಇದೆ, ಅದನ್ನ ನಾನು ಬಗೆಹರಿಸಿಕೊಳ್ಬೇಕು. ಅದಕ್ಕೊಂದು ಸಣ್ಣ ಎಕ್ಸಾಂಪಲ್ ಈ ಸಂದರ್ಭದಲ್ಲಿ ಹಂಚಿಕೊಳ್ಳಲೇಬೇಕಾಗಿದೆ. ಪ್ರಶ್ನೆ ಹೇಗಿರಬೇಕು, ಪ್ರಶ್ನೆಯನ್ನ ಬಗೆಹರಿಸುವ ಗುರು ಹೇಗಿರಬೇಕು ಅನ್ನೋದಕ್ಕೊಂದು ಎಕ್ಸಾಂಪಲ್. ಈ ದೇಶದಲ್ಲಿ ಮಂಡನ ಮಿಶ್ರ ಅಂತ ಕುರಿತು ಕೇಳಿರಬಹುದು ನೀವು ಅವರ ಹೆಸರನ್ನು. ಬಹಳ ದೊಡ್ಡ ಜ್ಞಾನಿ ಅವರು. ಆ ಮಂಡನ ಮಿಶ್ರ ಭಾರತದ ಎಲ್ಲಾ ಜ್ಞಾನ ಶಾಖೆಗಳನ್ನ ಮುಟ್ಟಿದ್ರು, ಅವರನ್ನ ಸೋಲಿಸುವವರು ಯಾರು ಇರಲಿಲ್ಲ. ನಮ್ಮಲ್ಲಿ ಮೊದಲಿಗೆ ಡೈಲಾಗ್ ಕಲ್ಚರ್ ಅಂತಿತ್ತು, ಡಿಸ್ಕಷನ್ ಕಲ್ಚರ್ ಅಂತಿತ್ತು. ಇವತ್ತು ಅದಕ್ಕೆ ನೀವು ಸೆಮಿನಾರ್ ಮತ್ತು ವೆಬಿನಾರ್ ಅಂತ ಇದ್ದೀರಿ ಅಷ್ಟೇ. ಹೌದಾ? ನಿಮ್ಮ ಸೆಮಿನಾರ್ ಮತ್ತು ವೆಬಿನಾರ್ ಗಿಂತಲೂ ಮುಂಚೆ ನಾವು ಅದ್ಭುತವಾಗಿರ್ತಕ್ಕಂಥ ಡೈಲಾಗ್ ಸಿಸ್ಟಮ್ ಅನ್ನ, ಡಿಸ್ಕೋರ್ಸ್ ಸಿಸ್ಟಮ್ ಅನ್ನ, ಸಂವಾದವನ್ನ ಉಳಿಸ್ಕೊಂಡಿದ್ವಿ. ಅದಕ್ಕೆ ಸಾಕ್ಷಿ ಇಲ್ಲಿಂದ ಒಂದಿಷ್ಟು ಕಿಲೋಮೀಟರ್ ಹೋದರೆ ಸಿಗ್ತದಲ್ಲ, ಯಾವುದು ಕೂಡಲ ಸಂಗಮ, ಬಸವ ಕಲ್ಯಾಣ, ಇವೆಲ್ಲವೂ ಏನಾಗಿತ್ತು ಅಂದ್ರೆ ಒಂದು ಕಾಲಕ್ಕೆ ಜಗತ್ತಿನ ಎಲ್ಲ ಜ್ಞಾನಗಳನ್ನು ಟಚ್ ಮಾಡಿ ನೋಡ್ತಕ್ಕಂಥ ಚರ್ಚಾ ಕೇಂದ್ರಗಳಾಗಿ. ಈ ಮಂಡನ ಮಿಶ್ರ ಬಹಳಷ್ಟು ತಿಳಿದುಕೊಂಡಿದ್ದ. ಆ ಕಡೆಯಿಂದ ಒಬ್ಬ ಯುವಕ ಬಂದ, ಅವರನ್ನ ನಾವು ಶಂಕರ ಅಂತ ಕರಿತೀವಿ, ಶಂಕರಾಚಾರ್ಯ. ಶಂಕರಾಚಾರ್ಯರಿಗೆ ಒಂದು ಹಠ ಇತ್ತು, ನನ್ನ ಜೀವಿತಾವಧಿಯಲ್ಲಿ ನಾನು ಮಂಡನ ಮಿಶ್ರರನ್ನ ಸೋಲಿಸಬೇಕು. ದೆನ್ ಓನ್ಲಿ ಐ ಆಮ್ ಎಸ್ಪಾಲ್ಡ್. ಸೊ ಹೀಗೆ ಹುಡುಕ್ತಾ ಶಂಕರನ, ಮಂಡನ ಮಿಶ್ರನ ಹುಡುಕ್ತಾ ಶಂಕರ ಊರಿಗೆ ಬಂದ್ರು. ಬಾವಿ ಮೇಲೆ ಒಂದಿಷ್ಟು ಹೆಣ್ಮಕ್ಳು ನೀರು ಸರಿತಾ ಇತ್ತು. ಶಂಕರ ಬಂದು ಕೇಳ್ದ, ಮೇ ಐ ನೋ ದ ಹೋಮ್ ಆಫ್ ಮಿಸ್ಟರ್ ಮಂಡನ ಮಿಶ್ರ? ಐ ವಾಂಟ್ ಟು ಮೀಟ್ ಯು. I want to establish, I want to test myself how far I am a right man, how far my discourse is right. Fine. ಆ ಹುಡುಗಿ ಬಹಳ ಚಂದ ಉತ್ತರ ಕೊಟ್ಟಳು. ನೀರು ಸೆಳೆಯುವ ಒಬ್ಬ ಮಹಿಳೆ,
ನಿಮಗೆ ಮಂಡನ ಮಿಶ್ರರ ಮನೆ ಬೇಕಾ? ಈ ರಸ್ತೆಯಲ್ಲಿ ಹೋಗಿ ಯಾವ ಮನೆಯ ಮುಂದೆ ದ ಪ್ಯಾರಟ್ ಈಸ್ ಟಾಕಿಂಗ್ ಇನ್ ಸಂಸ್ಕೃತ, ದಟ್ ಈಸ್ ದ ಹೋಮ್ ಆಫ್ ಮಂಡನ ಮಿಶ್ರ. ಸುಮ್ಮನೆ ಹೋಗಿ ಹೀಗೆ ಈ ರಸ್ತೆಯಲ್ಲಿ ಯಾವ ಮನೆಯ ಮುಂದೆ ಗಿಳಿಗಳು ಸಂಸ್ಕೃತವನ್ನ ಮಾತಾಡ್ತಾ ಇದ್ದವೋ ಅದು ಮಂಡನ ಮಿಶ್ರ. ಗಾಬರಿಯಾಗಿಬಿಟ್ಟೆ. I heard of people talking Sanskrit, but this is something different. ಸಾಹಿತ್ಯ ಮತ್ತು ವಿಜ್ಞಾನ ಅನ್ನೋದು ಮಧ್ಯಮ, ಸ್ವಲ್ಪ ಭಿನ್ನ, ಲುಕಿಂಗ್ ಫ್ರಮ್ ಡಿಫರೆಂಟ್ ಆಂಗಲ್. ಸರಿ, ಶಂಕರ ನಡೀತಾ ಅವ್ರ ಮನೆಗೆ ಹೋದ್ರು. ದೇರ್ ವಾಸ್ ಎ ಹೋಮ್, ದೇರ್ ಪ್ಯಾರೆಂಟ್ಸ್ ವರ್ ಟಾಕಿಂಗ್ ಇನ್ ಸಂಸ್ಕೃತ್. ಹೋದ ತಕ್ಷಣ ಹಿರಿಯರು ಒಳಗಡೆ ಹೋಗಿ ನಮಸ್ಕಾರ ಮಾಡಿ. ಈ ನಮಸ್ಕಾರಗಳ ಬಗ್ಗೆನೂ ನಮ್ಗೆ ಬಹಳ ದೊಡ್ಡ ಅಲರ್ಜಿ ಶುರುವಾಗಿದೆ. ಅಲ್ರಿ ಗೊತ್ತಾಗ? ಹೌದಾ? ಮೊದಲು ಕಾಲಿಗಿತ್ತು, ಕಾಲಿಂದ ಮೊಳಕಾಲಿಗೆ ಬಂತು, ಮೊಳಕಾಲಿಂದ ಚೆಸ್ಟಿಗೆ ಬಂದಿರಬಹುದು. ಓಕೆ, ಟಾಕಿಂಗ್ ಸಮ್ ಇಂಗ್ಲಿಷ್ ಅಂಡ್ ಥ್ಯಾಂಕಿಂಗ್ ದ ಪೀಪಲ್ ಹ್ಯಾಸ್ ಬಿಕಮ್ ದ ಗ್ರೇಟೆಸ್ಟ್ ಟ್ರಾಜಡಿ ಆಫ್ ದಿಸ್ ಕಂಟ್ರಿ. ಅಲ್ವಾ? ಈಗ ಹಾಗಾಗ್ಬಿಟ್ಟಿದೆ. ಭಾರತದ ಸಮಸ್ಯೆ ನೋಡಿ, ಭಾರತದ ಸಮಸ್ಯೆ ಇರುವುದು ಭೂಮಿಯಲ್ಲಿ ಅಲ್ಲ, ಬ್ರೇನಿನ. ಅಲ್ವಾ? ದ ಪ್ರಾಬ್ಲಮ್ ಈಸ್ ವಿತ್ ಬ್ರೇನ್. ಈ ದೇಶ ಡಿಕಲೋನೈಸ್ ಆಗಿ 70 ವರ್ಷ ಆಯಿತು, ಆದ್ರೆ ಈ ದೇಶದ ಬುದ್ಧಿ ಡಿಕಲೋನೈಸ್ ಆಗಿದೆ. ಓಕೆ, ಬಹಳ ಚೆನ್ನಾಗಿದೆ ಇದು ಹಿಸ್ಟ್ರಿ. ಇನ್ನೊಮ್ಮೆ ಕರೆಸ್ತಾರೆ ಮೇಸ್ಟ್ರು, ಇನ್ನೊಮ್ಮೆ ಕರೆಸಿ ಮಾತಾಡೋಣ. ಟಾಕ್ ಅಬೌಟ್ ಹೌ ಅವರ್ ಬ್ರೇನ್ ಇಸ್ ಡಿರೇಂಜ್ಡ್ ಅಂಡ್ ಡಿಕಲೋನೈಸ್ಡ್. ಇಟ್ಸ್ ನಾಟ್ ಡಿಕಲೋನೈಸ್ಡ್. ಸೊ ಹೋದ, ಮಂಡನ ಮಿಶ್ರರಿಗೆ ನಮಸ್ಕಾರ ಮಾಡದ. ಜಗತ್ತಿನ ಎಲ್ಲ ಜ್ಞಾನಿಗಳನ್ನೂ ಗೆದ್ದಿರುವ ಶಂಕರ ನಮಸ್ಕಾರ ಮಾಡಿ ಹೇಳ್ದ, ಏನ್ ಸಮಸ್ಯೆ? ಅವನು ಹೇಳ್ದ, ನಾನು ಬಹಳ ದೂರದಿಂದ ಬಂದಿದ್ದೀನಿ ಗುರುಗಳೇ, ನನ್ನದೊಂದು ಆಶೆ. ಏನು? ನಿಮ್ಮನ್ನ ಸೋಲಿಸ್ಬೇಕು, ನಿಮ್ಮೊಂದಿಗೆ ವಾದ ಆಗ್ಬೇಕು, ನಿಮ್ಮನ್ನ ಸೋಲಿಸ್ಬೇಕು. ಮಂಡನ ಮಿಶ್ರ ಹೇಳಿದ್ರು, ನನಗೆ ವಯಸ್ಸಾಗಿದೆ, ನೀನು ಯುವಕ, ದೇಶ ಜಗತ್ತು ನೋಡಿಕೊಂಡು ಬರುವ ಶಕ್ತಿ ಇದ್ದವನು, ನಿನ್ನೊಂದಿಗೆ ವಾದ ಇತ್ತೀಚೆಗೆ ಆಯಿತು, ಅಪ್ಡೇಟ್ ಆಗಿಲ್ಲ. ಸೊ ಸಾರಿ, ಐ ಡೋಂಟ್ ವಾಂಟ್ ಟು ಡಿಸ್ಕಸ್ ಆರ್ಗ್ಯೂ ವಿತ್. ಅವನು ಹೇಳಿದ, ಇಲ್ಲ ಸ್ವಾಮಿ, ಇಲ್ಲದೆ ಹೋದರೆ ಶಂಕರಾಚಾರ್ಯ ಆಗಿ ಈ ಜನ್ಮದಲ್ಲಿ ಹುಟ್ಟಿದ ಉದ್ದೇಶ ಪೂರ್ತಿ ಆಗೋದಿಲ್ಲ. ಐ ವಾಂಟ್ ಟು ಆರ್ಗ್ಯೂ ವಿತ್. ಸರಿ, an argument is established, a dialogue is about to take place. Now the question is, ಇದನ್ನ ನಿರ್ಣಯ ಮಾಡಲಿಕ್ಕೆ ಯಾರು ತಿಳ್ಕೋಬೇಕು? ಒಬ್ಬ ನಿರ್ಣಾಯಕ ಬೇಕಲ್ಲ. ಸೊ ಅವಾಗ ಶಂಕರ ಹೇಳ್ದ, ಇದು ಬ್ಯೂಟಿ ಆಫ್ ಇಂಡಿಯನ್ ಮೈಂಡ್. ಅವನು ಹೇಳ್ದ, ಯಾರಾದ್ರೂ ಪರವಾಗಿಲ್ಲ, ಅವರಿವರನ್ನ ಕರೆಸುವುದಕ್ಕಿಂತಲೂ ನಿಮ್ಮ ಹೆಂಡತಿಯೇ ಅಧ್ಯಕ್ಷೀಯ ಸ್ಥಾನದಲ್ಲಿ ಕೂತ್ಕೊಂಡ್ಬಿಟ್ರೆ ನಾನು ಖುಷಿ. ಇಂಡಿಯಾದಲ್ಲಿ ಅಧ್ಯಕ್ಷೀಯ ಸ್ಥಾನ ಅನ್ನೋದು ಹಾಗೆ ವ್ಯಾಸಪೀಠ ಅಂತ ಕರೀತೇವೆ. ಹೌದಾ? ಇಲ್ಲಿ ಕೂತ ತಕ್ಷಣ ಬೇರೆಯಾದ ಮನಸ್ಥಿತಿ ಬರಬೇಕು. ಸೊ ಮಂಡನ ಮಿಶ್ರರ ಹೆಂಡತಿ ಅಧ್ಯಕ್ಷೀಯ ಸ್ಥಾನದಲ್ಲಿ ಕೂತ್ಕೊಂಡು ದಿನಗಳವರೆಗೆ ವಾದ ನಡೀತು. ಕೊನೆಗೆ ಅಂದುಕೊಂಡಂತೆಯೇ ಮಂಡನ ಮಿಶ್ರರು ವಾದದಲ್ಲಿ ಶಂಕರಾಚಾರ್ಯ is about to declare that I won against ಮಂಡನ ಮಿಶ್ರ. ಆಗ ತಕ್ಷಣ ಅಧ್ಯಕ್ಷೀಯ ಸ್ಥಾನದಲ್ಲಿದ್ದಂತ ಅವರ ಹೆಂಡತಿ ಕೆಳಗಿಳಿದು ಗಂಡನ ಪಕ್ಕದಲ್ಲಿ ನಿಂತ್ಕೊಂಡು, ಸ್ಟಾಪ್, ಒಂದು ಕ್ಷಣ ನಿಲ್ಲು ಶಂಕರ. ಯು ಕೆನಾಟ್ ಡಿಕ್ಲೇರ್ ಯುವರ್ ಸೆಲ್ಫ್ ಆಸ್ ದ ವಿನ್ನರ್. ನೀನು ನಮ್ಮನ್ನ ಅಥವಾ ಮಂಡನ ಮಿಶ್ರರನ್ನ ಗೆದ್ದೆ ಅಂತ ತಿಳ್ಕೊಳ್ಳಿಕ್ ಹೋಗ್ಬೇಡ. ಯಾಕೆ ಅಂತ ಕೇಳಿದಾಗ ಅವನು ಹೇಳ್ದ, ಅವರ ಅರ್ಧಾಂಗಿ ನಾನು. ಓಕೆ, ಮಂಡನ ಮಿಶ್ರರ ಅರ್ಧಾಂಗಿ ನಾನು. ಅವರ ಕಷ್ಟ ನನ್ನೊಂದಿಗೆ ಬಂದಿದೆ, ಅವರ ಪ್ರೀತಿ ನನ್ನೊಂದಿಗೆ ಬಂದಿದೆ, ಅವರ ಬದುಕು ನನ್ನೊಂದಿಗೆ ಬಂದಿದೆ. ಅವರಿಂದಾಗಿ ಈ ಸಮಾಜದಲ್ಲಿ ನಾನು ಮಹಿಳೆಯಾಗಿದ್ದೇನೆ, ಅವರಿಂದಾಗಿ ನಾನು ಹೆಂಡತಿಯಾಗಿದ್ದೇನೆ, ತಾಯಿಯಾಗಿದ್ದೇನೆ. ಆ ಕಾರಣ ಅರ್ಧ ಜ್ಞಾನವೂ ನನ್ನೊಂದಿಗೆ. ಈ ಸೋಲಿನ ಅರ್ಧ ಜವಾಬ್ದಾರಿಯನ್ನು, ನೈತಿಕ ಜವಾಬ್ದಾರಿಯನ್ನು ನಾನು ಹೊತ್ತುಕೊಳ್ತಾ ಇದ್ದೇನೆ. ಅದಕ್ಕಾಗಿ ನಾನು ಕೇಳುವ ಪ್ರಶ್ನೆಗಳಿಗೂ ನೀನು ಉತ್ತರ ಕೊಟ್ಟರೆ, ನಾನು ಸೋತರೆ ನೀನು ಗೆದ್ದಂತೆ. ಸೊ she started asking some questions. ಅದೆಲ್ಲವೂ ಸಂಸಾರಕ್ಕೆ ಸಂಬಂಧಪಟ್ಟಂತದ್ದು ಇದ್ದು, ಶಂಕರಾಚಾರ್ಯ ಶುದ್ಧ ಬ್ರಹ್ಮಚಾರಿಯಾಗಿದ್ದ, ಅವನಿಗೆ ಸಂಸಾರದ ಬಗ್ಗೆ ಗೊತ್ತಿದೆ. So she said, my dear boy,
So once again take the round of this country, come with all the knowledge regarding the family. Family is also the part of education. ಶಿಕ್ಷಣದ ಅತಿ ಮುಖ್ಯವಾದ ಅಂಗ, ಸಾಹಿತ್ಯದ ಅತಿ ದೊಡ್ಡ ಅಂಗ, ವಿಜ್ಞಾನದ ಅತಿ ದೊಡ್ಡ ಕಾಳಜಿ ಏನು? ಬದುಕು. ಓಕೆ, ಜೀವನ. ಅದನ್ನ ಕಂಪ್ಲೀಟ್ ಮಾಡುವ ಸಲುವಾಗಿ ಇದೆಲ್ಲವನ್ನ ನಾವು ಮಾಡಿದ್ದೇವೆ. We have commerce, we have science, we have literature, we have computer. ಬಹಳ ಜನರನ್ನ ನಾನು ನೋಡಿದ್ದೇನೆ. ಓಕೆ, ಈ ಕ್ಯಾಂಪಸ್ ನಲ್ಲಿ ನೋಡಿದ್ದೇನೆ, ಬೇರೆ ಕ್ಯಾಂಪಸ್ ನಲ್ಲಿ ನೋಡಿದ್ದೇನೆ. ಏನಪ್ಪಾ, ನಾನು ಆರ್ಟ್ಸ್ ಓದ್ತಾ ಇದ್ದೇನೆ ಅಂದ್ರೆ ಸೈನ್ಸ್ ನವರಿಗೆ ಮಾತಾಡಿಸೋದು. ನಾನು ಸೈನ್ಸ್ ಓದ್ತಾ ಇದ್ದೀನಿ ಅಂದ ತಕ್ಷಣ ನಾನೇನೋ ಆಗ್ಲಿಕ್ಕೆ ಅಂದ್ಕೊಂಡ್ಬಿಟ್ಟು ಕಾಮರ್ಸ್ ನವರಿಗೆ ಮಾತಾಡೋದು. ಲೈಫ್ ಇಸ್ ಟೋಟಲ್ ನಾನ್ ಸೆನ್ಸ್. ಇದ್ದಾನೆ, ಹೊರಗಡೆ ನಿಂತಿರ್ಬೋದು. ಅವನು ಸುವರ್ಣ ಸ್ಟೇಟ್ ಕೋಆರ್ಡಿನೇಟರ್. ಏನು ಲೊಕೇಶನ್ ಇದೆ ನಮ್ಮ ಡಿಪಾರ್ಟ್ಮೆಂಟ್. ಏನು, ನೀನು ನನ್ನ ವಿದ್ಯಾರ್ಥಿಯಾಗಿ ಉಳಿಬೇಕಾದ್ರೆ ನನ್ನ ಕ್ಯಾಂಪಸ್ಸಿನ 8 ಪೋಸ್ಟ್ ಗ್ರಾಜುಯೇಟ್ ಡಿಪಾರ್ಟ್ಮೆಂಟಿನ ಎಲ್ಲ ಗೆಳೆಯರು ಗೊತ್ತಿರಬೇಕು, ಗೆಳತಿಯರು ಗೊತ್ತಿರಬೇಕು, ಟೀಚರ್ಸ್ ಗೊತ್ತಿರಬೇಕು. MOU ಅಂದ್ರೆ ಇದೆ. ಓಕೆ, ವಾಟ್ ಈಸ್ MOU? ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನ ಇಲ್ಲೇ ಬಿಟ್ಟು ಪೇಪರ್ ನಲ್ಲಿ ಯಾವುದೋ ಒಂದು ಕಾಲೇಜಿನಲ್ಲಿ ಒಪ್ಪಂದ ಮಾಡಿಕೊಂಡ್ರೆ MOU ಆಗಲಿಲ್ಲ. ನ್ಯಾಕಿನ ಉದ್ದೇಶ ಇರೋದು ಇಲ್ಲಿ ಏನಪ್ಪಾ? ದ ಬೆಸ್ಟ್ ಆಫ್ ಸೈನ್ಸ್, ದ ಬೆಸ್ಟ್ ಆಫ್ ಆರ್ಟ್ಸ್, ದ ಬೆಸ್ಟ್ ಆಫ್ ಆರ್ಟ್ಸ್, ದ ಬೆಸ್ಟ್ ಆಫ್ ಕಾಮರ್ಸ್, ದ ಬೆಸ್ಟ್ ಆಫ್ ದ ಸೈನ್ಸ್ ಅಂಡ್ ಆರ್ಟ್ಸ್ ಆರ್ ದಿ ಪಾರ್ಟ್ ಆಫ್ ದಿ ಬೆಸ್ಟ್ ಆಫ್ ದ ಸೈನ್ಸ್. ಹಿಂದೂ ಸ್ವರಾಜ್ ಅನ್ನು ಓದಿ, ಗಾಂಧೀಜಿಯ ಹಿಂದೂ ಸ್ವರಾಜ್. ಅದು ಲಿಟರೇಚರ್, ಎಕನಾಮಿಕ್ಸ್. ಕಾರ್ಲ್ ಮಾರ್ಕ್ಸ್ ಅನ್ನ ದಾಸ್ ಕ್ಯಾಪಿಟಲ್ ಅನ್ನ ಓದಿ, ಅದು ಒಂದು ರಾಜಕೀಯ ಸಿದ್ಧಾಂತವ, ಸಾಹಿತ್ಯ. ಶಂಕರಾಚಾರ್ಯರ ಸೌಂದರ್ಯ ಮೀಮಾಂಸೆಯನ್ನ ಓದಿ, ಅದು ಸಾಹಿತ್ಯನ ಅಥವಾ ಕ್ರಿಟಿಸಿಸಮ್ ರಿಲೇಟೆಡ್ ಟು ದ ರಸಧ್ವನಿ ಸಿದ್ಧಾಂತ ಆಫ್ ಇಂಡಿಯಾ. ಸೊ ಸ್ನೇಹಿತರೆ, ತಮ್ಗೆಲ್ಲರಿಗೂ ಹೇಳ್ತಕ್ಕಂಥ ತಮ್ಮಲ್ಲಿ ನಾನು ಹೇಳಿಕೊಳ್ಳುವ ಸಂಗತಿ ಇಷ್ಟೇ: ಜ್ಞಾನವನ್ನ ಸೀಳಲಿಕ್ಕೆ ಆಗೋದು. ಒಂದು ಇನ್ನೊಂದರಿಂದ ಸೀಳಲಿಕ್ಕೆ ಆಗುತ್ತೆ. ಅದಕ್ಕಾಗಿ ನಿಮ್ಮ ನಿಮ್ಮ ಕಣ್ಣುಗಳಿಗೆ ಬರೀ ವಿಜ್ಞಾನ, ಬರೀ ಆರ್ಟ್ಸ್ ಮತ್ತು ಬರೀ ಕಾಮರ್ಸಿನ ಪ್ಯಾರಾಮೀಟರ್ಗಳನ್ನು ಹಾಕೊಂಡಿದರೆ ಅದನ್ನ ಆಚೆ ತೆಗೆದಿಟ್ಟು ನೀವು ಅತ್ಯುತ್ತಮವಾದ ಸಾಹಿತ್ಯದ, ಅತ್ಯುತ್ತಮವಾದ ವಿಜ್ಞಾನದ ವಿದ್ಯಾರ್ಥಿಗಳಾಗಬೇಕಾಗಿದ್ದರೆ ಶ್ರೇಷ್ಠವಾಗಿರತಕ್ಕಂಥ ಸಾಹಿತ್ಯದ ಕೃತಿಗಳನ್ನು ಓದಬೇಕು. ನೀವು ತುಂಬಾ ಒಳ್ಳೆಯ ಸಾಹಿತ್ಯದ ವಿದ್ಯಾರ್ಥಿಗಳಾಗಬೇಕಾಗಿದ್ರೆ ತುಂಬಾ ಒಳ್ಳೆಯ ಕಾಮರ್ಸ್ ಅನ್ನು ತಿಳಿದುಕೊಂಡಿರಬೇಕು. ಅದು ಇವತ್ತು ನಮ್ಮ ಪೋಸ್ಟ್ ಗ್ರಾಜುಯೇಟ್ ಡಿಪಾರ್ಟ್ಮೆಂಟ್ಸ್ ಗಳಲ್ಲಿ ನಡೀತಾ ಇದೆ. ಕಲ್ಚರಲ್ ಸ್ಟಡೀಸ್ ಅಂತೇಳಿ ನಾವು ಹೇಳ್ತೇವೆ, ಮಾಡರ್ನ್ ಟೆಕ್ನಿಕ್ಸ್ ಅಂತ ಹೇಳ್ತೇವೆ. ರಷ್ಯಾದಿಂದ ಬಂದಿರುವ ಫಾರ್ಮಲಿಸಮ್ ಹೇಳೋದು ಅದೇ, ಜರ್ಮನಿಯಿಂದ ಬಂದಿರತಕ್ಕಂಥ ಸರ್ರಿಯಲಿಸಮ್ ಹೇಳೋದು ಅದೇ, ಇಂಗ್ಲೆಂಡ್ ನಿಂದ ಬಂದಿರತಕ್ಕಂಥ ರೊಮ್ಯಾಂಟಿಸಿಸಮ್ ಹೇಳೋದು ಅದೇ, ಗ್ರೀಕ್ ನಿಂದ ಬಂದಿರತಕ್ಕಂಥ ಕ್ಲಾಸಿಸಮ್ ಹೇಳೋದು ಕೂಡ ಅದೇ, ಇಂಡಿಯಾದಿಂದ ಬಂದಿರತಕ್ಕಂಥ ಸನಾತನವಾದ ಹೇಳುವುದು ಕೂಡ ಅದೇ. ಭ್ರಮೆಗಳಲ್ಲಿರಬಾರದು. ಬಹಳಷ್ಟು ಜನ ಲೇಖಕರು, ಚಿಂತಕರು ಮತ್ತು ಯುವಕರು ಬಹಳ ತಪ್ಪಾಗಿರ್ತಕ್ಕಂಥ ಭ್ರಮೆಗಳಲ್ಲಿದೆ. ನಾವು ಒಬ್ಬ ಕಟ್ಟಿಗೆಯನ್ನು ಮತ್ತು ನೋಡಿದ ತಕ್ಷಣ ಇವನು ಎಡಪಂಥೀಯನ ಬಲಪಂಥೀಯನ, ಜ್ಞಾನಕ್ಕೆ ಯಾವ ಪಂಥಗಳು ಇಲ್ಲ, ಇದು ಗೊತ್ತಿರಬೇಕು. ನಿನ್ನೆ ನನ್ನ ಶಿಷ್ಯ ಹೇಳ್ದ, ಏನು ಅದು ಎಡಪಂಥ ಅಂದ್ರೆ, ಸರ್ ಎಲ್ಲವನ್ನೂ ನೆಗೆಟಿವ್ ಆಗಿ ಹೇಳೋದನ್ನೇ ಎಡಪಂಥ ಅಂತ. ಕರೆಕ್ಟ್ ಆಗಿದೆ, ಅವನು ತಪ್ಪೇನಿದೆ. There is nothing wrong. I said, Murkha, it was not so. There were 2 words. ಕೂತ್ಕೊಂಡಿದ್ದೀರಪ್ಪ, ಕೂತ್ಕೊಂಡಿದ್ದು ಅವ್ರು ಎಲ್ಲಿ ಕೂತಿದ್ರು? ಬಲ ಕೂತಿದ್ರು ನೋಡ್ರಿ ಅಂತ ಹೇಳ್ತೇವೆ. ಅವ್ರು ಎಲ್ಲಿ ಕೂತಿದ್ರು? ಎಡಕ್ಕೆ ಕೂತಿದ್ರು ನೋಡ್ರಿ ಅಂತ ಹೇಳ್ತಾರೆ. ಯಾರು ಹೀಗೆ ಎಡಕ್ಕೆ ಕೂತ್ಕೊಂಡ್ರೋ ಅವ್ರು ಲೆಫ್ಟಿಸ್ಟ್ ಆಗ್ಬೇಕು. ಯಾರು ಹೀಗೆ ಇನ್ಯಾರು ನಡಬರ್ಕ್ ಕೂತಿದ್ರಲ್ಲ ಅವರು ನಮ್ಮ ಬುದ್ಧನ ಮೊಮ್ಮಕ್ಕಳು. ಯಾಕೆ ಅದರಷ್ಟು ಸನಾತನತೆ ಈ ಕನ್ನಡ ಇಂಗ್ಲಿಷ್ ಭಾಷೆಗೆ? My language, for which I am appointed as a tutor or teacher, it was born in 14th century. But my Kannada, in which I am developed and grew up, is not 14th century. ಅದಕ್ಕೆ ಅಷ್ಟೊಳಗಾಗಿ ಅದರ ಹಿಂದೆ ಅಲ್ಲಿ ಕೂತಿದ್ದಾರೆ ಅವರೆಲ್ಲ ಅದ್ಭುತವಾದ ವಚನಗಳನ್ನು ಬರೀಲಿಕ್ಕೆ ಶುರು ಮಾಡಿದ್ದಾರೆ. ಸ್ಕ್ರಿಪ್ಟ್ ಆಗಿ ಕನ್ನಡ ಇಸ್ ಗ್ರೇಟ್,
because it is more emotional and musical compared to English. It is not technical. As a language perpetual, you put a Kannada great, because if you go to Greece, you will find some Kannada words in Greece. ಕಪ್ಪೆ ಆರಭಟನ ಶಾಸನ ಮುಂದೆ ನಿಂತ್ಕೊಂಡ್ರೆ, ಹಲ್ಮಿಡಿ ಶಾಸನ ಮುಂದೆ ನಿಂತ್ಕೊಂಡ್ರೆ ಕನ್ನಡದ ಸನಾತನಕ್ಕೆ ಅರ್ಥ ಆಗ್ತದೆ. ಸೊ ಭಾಷೆಯಾಗಿ ಮಾತಾಡೋದಾದ್ರೆ ಕನ್ನಡನೂ ಗ್ರೇಟ್ ಅಲ್ಲ, ಇಂಗ್ಲಿಷು ಗ್ರೇಟ್ ಅಲ್ಲ, ಭಾಷೆ ಅಷ್ಟೇ. ಇಟ್ ಈಸ್ ಜಸ್ಟ್ a system of some sounds and some meanings. ಆದರೆ ಬಹಳಷ್ಟು ಜನರು ನಾವು ತಪ್ಪು ಕಲ್ಪನೆಗಳಲ್ಲಿದ್ದೇವೆ. ಇಂಗ್ಲಿಷನ್ನು ಮಾತಾಡಿದ್ರೆ, ಇಂಗ್ಲಿಷ್ನಲ್ಲಿ ಕಲ್ತ್ರೆ, ನಮ್ಮ ಮಕ್ಕಳು ಇಂಗ್ಲಿಷ್ ಮೀಡಿಯಂಗೆ ಹೋದ್ರೆ ಏನಾಗ್ತಾರೆ? ಫಾರನ್ಗೆ ಹೋಗ್ತಾರೆ. ಫಾರನ್ಗೆ ಹೋಗಬಾರ್ದು ಅನ್ನೋದನ್ನ ಕರೋನಾ ತುಂಬಾ ಚೆನ್ನಾಗಿ ಕಲಿಸಿದೆ. ಫಾರನ್ಗೆ ಹೋಗಬಾರ್ದು. ಯು ಆರ್ ಹಿಯರ್ ಟು ಮೇಕ್ ಪೀಪಲ್ ಫಾರಿನರ್ಸ್ ಟು ಕಮ್ ಇಂಡಿಯಾ. ನೋಡಿ, ಈ ಐಹೊಳೆ, ಬೇಲೂರು, ಬಾರಾಮಿಗಳಲ್ಲಿ ನಿಮಗಿಂತ ಮುಂಚೆ ಒಂದಿಷ್ಟು ಕೆಲಸ ಮಾಡೋದು. ಫಾರಿನರ್ಸ್ ಕಮ್ ಟು ಸಿ those all wonderful monuments. ನಾನು ಬೇಲೂರಿನಲ್ಲಿ, ನನ್ನ ವೃತ್ತಿ ಇರೋದು ಇಬ್ರು ಬೇಲೂರಿನಲ್ಲಿ. ಐ ಆಮ್ ಡೆಪ್ಯೂಟೆಡ್ ಟು ದ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಗ್ರಾಜುಯೇಟ್ ಡಿಪಾರ್ಟ್ಮೆಂಟ್ ಆಫ್ ಇಂಗ್ಲಿಷ್ ಇನ್ ಬ್ಯಾಂಗ್ಳೂರು. ನಮ್ಮ ಬೇಲೂರು ಅಂತಕ್ಕಂಥ ಪುಟ್ಟ ಹಳ್ಳಿಯಲ್ಲಿ ಒಂದು ಚೆನ್ನಕೇಶವ ದೇವಾಲಯ ಅಂತಿದೆಯಲ್ಲ, ದ ಸ್ಟ್ಯಾಚ್ಯೂ ವಿಚ್ ಇಸ್ ಈವನ್ ಬೆಟರ್ ದ್ಯಾನ್ ದ ಸ್ಟ್ಯಾಚ್ಯೂ ಆಫ್ ಲಾರ್ಡ್ ವೆಂಕಟೇಶ್ವರ. ಓಕೆ, ಎಷ್ಟು ಅದ್ಭುತವಾದ ಸೈನ್ಸ್ ಅನ್ನು ಬಳಸಿದ್ದಾರೆ. ಸಿಮೆಂಟೇ ಇಲ್ಲದ ಒಂದು ಅದ್ಭುತವಾದ ಕಂಬ ಯಾವ ಸೈನ್ಸಿಗೂ ಜಗತ್ತಿನಲ್ಲಿ ಮತ್ತೊಂದು ಕಡೆ ಸಾಧ್ಯ ಆಗಿದೆ. ವರ್ಷದಲ್ಲಿ ಒಂದೇ ಒಂದು ದಿನ ಸೂರ್ಯನ ಕಿರಣ ನೇರವಾಗಿ ಚೆನ್ನಕೇಶವನ ಪಾದದ ಮೇಲೆ ಬೀಳುವ ಒಂದು ಸೈನ್ಸ್ ಬಳಸಿದ್ದಾರೆ. ದಟ್ಸ್ ಗ್ರೇಟೆಸ್ಟ್ ಥಿಂಗ್. ಸೊ ಹಾಗೆ ನೀವು ಮಾತಾಡಿದರೆ ಅಲ್ಲಿ ಇನ್ನೂ ಒಬ್ರು ಪಕ್ಕದಲ್ಲಿ ಒಬ್ಬರು ಸಾಮಾನ್ಯ ಮಹಿಳೆ ಇದ್ದಾರೆ. ಅವಳ ಹೆಸರಿನಿಂದ ಇಂಡೋನೇಷ್ಯಾದಲ್ಲಿ ದ ಇಕೋ ಕ್ಲಬ್ ಅನ್ನು ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಅವಳನ್ನು ನಾವು ಸಾಲು ಮರದ ತಿಮ್ಮಕ್ಕ ಅಂತ She will not utter a single English word. ಇಲ್ಲಿ ಗೇಟ್ ನಲ್ಲಿ ಬರ್ತಿರ್ಬೇಕಾದ್ರೆ ಒಬ್ಬ ಪುಣ್ಯಾತ್ಮ ಕೂತಿದ್ದಾರೆ. ಅವ್ರನ್ನ ಬೀಳೂರು ಗುರುಬಸವ ಸ್ವಾಮೀಜಿ ಅಂತ ಕರೀತೇವೆ. ಅವ್ರ ಮೇಲೆ ಮೆಡಿಕಲ್ ಆಗಿದೆ, ಅವ್ರ ಮೇಲೆ ಟೆಕ್ನಾಲಜಿ ಆಗಿದೆ, ಅವ್ರ ಮೇಲೆ ಇಂಜಿನಿಯರಿಂಗ್ ಇದೆ. ಬಟ್ ನನಗೆ ಗೊತ್ತಿಲ್ಲ ಬೀಳೂರು ಸ್ವಾಮೀಜಿ ಇಂಗ್ಲಿಷ್ ಮಾತಾಡ್ತಿದ್ರು. ಇಟ್ ಈಸ್ ಯುವರ್ ಕಂಟೆಂಟ್, ಇಟ್ ಈಸ್ ಯುವರ್ ಸ್ಪಿರಿಟ್, ಇಟ್ ಈಸ್ ಯುವರ್ perspective of the thing that makes you history, the part of history. Language will not make you great, position will not make you great, your beauty will not make you great, your salary will not make you great. If you want to become a great, you be great. You be great. So, ನಿಘುಡಾಮಸ್ ಅಂತ ಒಬ್ಬಿದ್ದ, ಅವನು ಬಹಳ ತಪ್ಪುಗಳನ್ನು ಮಾಡಿದ. ನಮ್ಮ ಥರ ಸಣ್ಣ 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 ಹುಚ್ಚುಗಳನ್ನು ತಲೆಯಲ್ಲಿ ಇಟ್ಕೊಂಡಿದ್ದ. ಅವನು ಹೋಗಿ ಸ್ವಾಮಿ ವಿವೇಕಾನಂದರಿಗೆ ಕೇಳ್ತಾರೆ, ಸರ್, ಐ ಹ್ಯಾವ್ ಕಮಿಟೆಡ್ ಲಾಟ್ ಆಫ್ ಮಿಸ್ಟೇಕ್ಸ್. ಐ ಹ್ಯಾವ್ ಎಕ್ಸ್ಪ್ರೆಸ್ಡ್ ಆಲ್ immature sentences. I want to become a new man. I want to become a new man. I want to shun all the past that I am along with me. That is along with me. What can I do? ಬಹಳ ಬ್ಯೂಟಿಫುಲ್ ಆನ್ಸರ್ ಅನ್ನ ವಿವೇಕಾನಂದರು ಕೊಟ್ಟರು. ನಾನು ಅವರಿಂದನೇ ಉಪನ್ಯಾಸ ಶುರು ಮಾಡಿದ್ದೆ, ಅವರ ನೆನಪಿನೊಂದಿಗೆ. ಮತ್ತೆ ಅದೇ ಜಂಕ್ಷನಿಗೆ ಬಂದು ನನ್ನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ವಿವೇಕಾನಂದ ಹೇಳಿದ ಒಂದೇ ವಾಕ್ಯ, ನಿಕೋಡಾಮಸ್, I agree that you have committed great mistakes. I agree that you have done greatest follies in the world, but there is a chance. ಒಂದು ಚಾನ್ಸ್ ಮನುಷ್ಯನಿಗಿದೆ. ಏನು? ಮರಗಿಡಗಳು ಎಲೆಗಳನ್ನು ಕಳೆದುಕೊಂಡು ಹೊಸವಾಗ್ತವೆ, ಹಾವು ಹೊರೆ ಕಳಚಿಕೊಂಡು ಹೊಸದಾಗ್ತದೆ. ಮನುಷ್ಯ ಹೊಸದಾಗಲಿಕ್ಕೆ ಒಂದೇ ಸಾಧ್ಯತೆ. ವಾಟ್ ಇಸ್ ದಟ್? ಬಿ ಬಾರ್ನ್ ಅಗೇನ್. ಅವನು ಒಂದು ವಾಕ್ಯ ಹೇಳಿದ, ವಿವೇಕಾನಂದ ಸೇ 3 words, ಬಿ ಬಾರ್ನ್ ಅಗೇನ್. ಮರುಹುಟ್ಟನ್ನು ಪಡೆಯಬೇಕು. ಮನುಷ್ಯನ ಮರುಹುಟ್ಟು ಎಲ್ಲಿದೆ? ಆತನ ಆಲೋಚನೆ. ನಿನ್ನೆಯಿಂದ ಹೀಗೆ ವಿಚಾರಿಸ್ತಾ ಇದ್ದೆ, ಇವತ್ತು ನನ್ನ ಆಲೋಚನೆಯನ್ನ ಬದಲಿಸಿಕೊಂಡೆ ಅಂತ ಯಾವ ಕ್ಷಣ ನೀವು ಅಂದುಕೊಂಡ್ರೋ ಅವತ್ತು ನಿಮ್ಮ ಮರುಹುಟ್ಟು ಸಾಧ್ಯ ಆಯಿತು ಅಂತ ಹೇಳ್ತಾ, ಗೆಳೆಯ ಅಂದಿಕೊಲ್ಬಿಟ್ರು ನನಗೆ ಬಹಳ ಆತ್ಮೀಯರು, ಕೇಳಿದ್ರು. ಪಕ್ಕದ ಆರ್ಟ್ಸ್ ಕಾಲೇಜ್
ನನಗೆ ಒಂದು ಸಂದರ್ಭದ 5 ವರ್ಷದ ಅವಧಿಯ ಅನ್ನ ಹಾಕಿದ ಸಂಸ್ಥೆ ಇದು. ಇಲ್ಲಿರ್ತಕ್ಕಂಥ ಅನೇಕ ಗೆಳೆಯರು ಆ 5 ವರ್ಷದಲ್ಲಿ ನನ್ನ ಬುದ್ಧಿ ಭಾವಕೋಶಗಳಿಗೆ ಒಂದಿಷ್ಟು ಇದನ್ನೆಲ್ಲ ಸೇರಿಸಿರ್ತಕ್ಕಂಥದ್ದು. ಎದುರು ಕೂತಿರ್ತಕ್ಕಂಥ ಶಿಷ್ಯ ಸಮೂಹ ಹೆಚ್ಚು ಕಡಿಮೆ ನನ್ನ ಅಡುಗೆ ಮನೆಯಿಂದ ನನ್ನ ಕ್ಲಾಸ್ವರೆಗೂ ಅವರು ನಿರಂತರವಾಗಿದ್ದರು. ಸೊ ಅವರೆಲ್ಲರನ್ನ ಈ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿಯಿಂದ ನೆನೆಸ್ತಾ ಸಂಸ್ಥೆಯ ಕರ್ಣಧಾರತ್ವವನ್ನು ವಹಿಸಿಕೊಂಡು ರಾಜ್ಯಕ್ಕೆ ರಾಷ್ಟ್ರಕ್ಕೆ ಹೊಸ ಆಯಾಮವನ್ನು ಒದಗಿಸಿರ್ತಕ್ಕಂಥ ವೀರಣ್ಣ ಚರಂತಿ ಮಠವನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಂಡು ಅಭಿಮಾನದ ಕಲಿಸಿರ್ತಕ್ಕಂಥ ಒಡೆಯರ್ ಮೇಡಮ್ ಅವರಿಗೆ ವಂದನೆಗಳನ್ನು ಹೇಳ್ತಾ ಐ ಆಮ್ ವೆರಿ ಹ್ಯಾಪಿ ಟುಡೇ ಬಿಕಾಸ್ ಐ ಆಮ್ ಟಾಕಿಂಗ್ ಬಿಫೋರ್ ಮೈ ಫಾದರ್ ಈಸ್ ರನ್ನಿಂಗ್ 80. ಓಕೆ, 80 ವರ್ಷ ಅವರಿಗೆ. ಈಗ 2 ದಿವಸ ಅವರು ನನ್ನ ಉಪನ್ಯಾಸಗಳನ್ನು ಕೇಳ್ತಾರೆ, ಅದು ನನಗೆ ಖುಷಿ. ಯಾಕಂದರೆ ಮೈ ಫಾದರ್ ಈಸ್ ವೆರಿ ಮೈಸರ್ ಇನ್ ಅಪ್ರಿಸಿಯೇಟಿಂಗ್ ಥಿಂಗ್ಸ್. ಹೊಗಳುವುದರಲ್ಲಿ ಅವರಷ್ಟು ಜಿಪುಣ ಯಾರನ್ನೂ ನೋಡಿಲ್ಲ. ಯಾವುದನ್ನು ಸರಳವಾಗಿ ಒಪ್ಕೊಳ್ಳೋದು ಅದು ನಿಜವಾದ ತಂದೆಯ ಮತ್ತು ಗುರುವಿನ ಅಬ್ಸರ್ವೇಷನ್ ಆಗಿರುತ್ತೆ. ಮೋಸ್ಟ್ಲಿ ನಾನು ಯಾವ ಶಿಷ್ಯನಿಗೂ ಸರಿ ಆಯಿತು ಅಂತೇಳಿ ಹೇಳಿಲ್ಲ, ಹೌದಾ? I have my own observations because I am trained by one of the best fathers that I had in the world. So ಅವರನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತಾ ಇವೆಲ್ಲ ಹೊರಗಡೆ ಹೋಗ್ತಿರ್ಬೇಕಾದ್ರೆ ನನ್ನೊಂದಿಷ್ಟು ಸಾಹಿತ್ಯ ಇದೆ. ಐ ಹ್ಯಾವ್ ರಿಟನ್. ಓಕೆ, ನನ್ನ ವೃತ್ತಿ ಅಧ್ಯಾಪನ, ಆದರೆ ನನ್ನ ವೃತ್ತಿ ಮತ್ತು ಪ್ರವೃತ್ತಿ ಎರಡೂ ಕೂಡ ಸಾಹಿತ್ಯ. ಬಹಳ ಅಪರೂಪದ ಸಾಹಿತ್ಯದ ಜರ್ನಿಯನ್ನು ನಾನು ಇಲ್ಲಿ ಶುರು ಮಾಡ್ಕೊಂಡು ಬಾಗಲಕೋಟೆ. ಆರ್ಥಿಕ ಮುಗ್ಗಟ್ಟಿತ್ತು, ಪುಸ್ತಕ ಬರೀದೆ ಹೋದರೆ ದುಡ್ಡು ಬರ್ತಾ ಇರಲಿಲ್ಲ. ಐ ಸ್ಟಾರ್ಟೆಡ್ ರೈಟಿಂಗ್. ನಾವು ಒಂದು ಯೋಜನೆ ಶುರು ಮಾಡ್ಕೊಂಡಿದ್ವಿ. ನನಗೆ ಬಾಗಲಕೋಟೆ ಬಹಳ ಅಪರೂಪ. ನೀವು ಯಾವಾಗಲೂ ನನ್ನನ್ನು ಆರಾಧಿಸಿದ ನೆಲ ಇದು. ನನ್ನನ್ನು ಆರಾಧಿಸಿದ ನೆಲ ಅಂತ ಯಾಕೆ ಹೇಳ್ತೀನಿ ಅಂದರೆ, ಗೆಳೆಯ ಪ್ರಕಾಶ್ ಕಾಡಿಯವರಿಗೆ ಹೀಗೆ ಕೂತ್ಕೊಂಡು ಒಂದು ಪ್ರೋಗ್ರಾಮ್ ಶುರು ಮಾಡೋದು. ಕರೋನಾ ಅಂದರೆ ಏನು ಬಾಯಿ ಮುಚ್ಕೊಂಡು ಕೂಡ್ರು ಅಂತ ಹೇಳಿಲ್ಲ. ಅದು ಸಿಟಿಂಗ್ ಇನ್ ದ ಹೋಮ್ ವಿ ಕ್ಯಾನ್ ಮೇಕ್ ರೆವಲ್ಯೂಷನ್. ಮನೆಯಲ್ಲಿ ಕೂತ್ಕೊಂಡು ಕ್ರಾಂತಿ ಮಾಡ್ಬೋದಪ್ಪ, ಅದಕ್ಕೆ ಒಂದು ಪ್ರೋಗ್ರಾಮ್ ಶುರು ಮಾಡು ಅಂತ ಹೇಳಿದೆ. ಆಯ್ತನ್ನು ಮಾಡೋಣ ಅಂತ ಹೇಳಿದ್ರು. ಅವ್ರನ್ನೂ ಈ ಸಂದರ್ಭದಲ್ಲಿ ಗೆಳೆಯ ಪ್ರಕಾಶ್ ಕಾಡಿಯವ್ರನ್ನೂ ಈ ಸಂದರ್ಭದಲ್ಲಿ ನಾನು ಸ್ಮರಿಸ್ಕೊಡ್ತಾನೆ. ಏನು ಮಾಡೋಣ ಅಂತ ಕೇಳಿದ್ರು. ಬಹಳ ಹಿಂದೆ ಕನ್ನಡದ ಶ್ರೇಷ್ಠ ಲೇಖಕ ಒಬ್ಬ ಇಲ್ಲಿ ಬಂದಿದ್ರು. ಪಾಪ ನಿಮ್ಮ ದುರಂತ ಅಂದರೆ ಬಸ್ ಸ್ಟ್ಯಾಂಡಿನಲ್ಲಿ ಹಾಕಿರ್ತಕ್ಕಂಥ ಜ್ಞಾನಪೀಠಗಳಷ್ಟೇ ಕನ್ನಡದ ಆಸ್ತಿ ಅಂತ ತಿಳ್ಕೊಂಡಿದ್ವಿ. ಈ ಜ್ಞಾನಪೀಠದ ಜ್ಞಾನಪೀಠಗಳೂ ಆಗಿದ್ದರು. ಅವ್ರ ಹೆಸರು ಮಧುರ ಚೆನ್ನ ಅಂತ. ನಂದಿ ಮಠ ಅಂತಿದ್ರು ಇಲ್ಲಿ. ಅವರನ್ನ ನಾನು ಬಹಳ ಪ್ರೀತಿ ಮತ್ತು ಗೌರವದಿಂದ ಸ್ಮರಿಸ್ಕೊಳ್ತೇನೆ. ನಂದಿ ಮಠದಂತೆ ಬುದ್ಧನನ್ನ ಮತ್ತೊಬ್ಬ ಟ್ರಾನ್ಸ್ಲೇಷನ್ ಮಾಡಲಿಲ್ಲ. ದುರಂತ ಅಂದರೆ ನಂದಿ ಮಠದ ಬುದ್ಧನ ಟ್ರಾನ್ಸ್ಲೇಷನ್ ಅನ್ನು ಯಾರು ಓದೋದಿಲ್ಲ. ಯಾಕಂದ್ರೆ ಅವರು ನಂದಿ ಮಠ. ನಮ್ಮ ಜ್ಞಾನಗಳ ಹಣೆ ಬರ ಹಿಂಗಾಗಿ ಹೂ ಹ್ಯಾಸ್ ಟ್ರಾನ್ಸ್ಲೇಟೆಡ್ ಇಟ್. ಅದನ್ನೇ ಅವರು ಎಡಪಂಥೀಯ ಮಾಡಿದರೆ ಆ ಪುಸ್ತಕ ಬಹಳ ಮೈಲೇಜ್ ತೊಗೊಂಡ್ಬಿಡ್ತಿತ್ತು. ಬಿಕಾಸ್ ಈಸ್ ನಂದಿ ಮಠ ದಟ್ ಪುಸ್ತಕ ಈಸ್ ನಾಟ್ ರೆಡ್ ಆರ್ ನಾಟ್ ಡಿಸ್ಕಸ್. ಬಹಳ ಹಿಂದೆ ಒಬ್ಬ ಮನುಷ್ಯ ನಮ್ಮ ಬಿಜಾಪುರ ಜಿಲ್ಲೆಯಿಂದ ಇಲ್ಲಿ ಬಂದರು. ಬಹುತೇಕ ಅವರ ಕಾಲದಲ್ಲಿ ಶೋಲಾಪುರ ಜಿಲ್ಲೆ ಇದ್ರೂ ಇರಬಹುದದ್ದು. ಅವರ ಹೆಸರು ಮಧುರ ಚೆನ್ನ. ಅವರು ಇಲ್ಲಿ ಯಾತಕ್ಕೆ ಬಂದರು? ಒಂದು ಇಂಗ್ಲಿಷ್ ಕಲಿಯೋದು, ಇನ್ನೊಂದು ಡಾಕ್ಟರ್ ಗುರ್ಲಿ ಅಂತಿದ್ರು. ಅವ್ರ ಕಡೆಯಿಂದ ಆರೋಗ್ಯದ ಬಗ್ಗೆ ಟ್ರೀಟ್ಮೆಂಟ್ ತಗೋಬೇಕು. ಆದರೆ ಇವತ್ತಿನಿಂದ ಈ ನೆಲದ ಮೇಲೆ ಕಾಲಿಡಬೇಕಾದ್ರೆ ಹುಷಾರಾಗಿ ಕಾಲಿಡಬೇಕು. ಯಾಕೆಂದ್ರೆ ಅವರು ತಮ್ಮ ಆತ್ಮಕಥೆಯಲ್ಲಿ ಬಂದಿದ್ದಾರೆ ಬ್ರದರ್. ಏನಂತ, ನನಗೆ ಬಾಗಲಕೋಟೆಗೆ ಇಂಥ ಒಂದು ಸ್ಥಳ ಇದೆ, ಅಲ್ಲಿ ಬೇವಿನ ಮರ ಮೆನ್ಷನ್ ಮಾಡಿದ್ದಾರೆ. ಅಲ್ಲಿ ನನಗೆ ಭಗವಂತನ ಸಾಕ್ಷಾತ್ಕಾರವಾಯಿತು. ನಾನು ದೇವರನ್ನ ನೋಡಿದ ನೆಲ ಬಾಗಿಲಿಲ್ಲದ ಕೋಟೆ ಎಂದು ಬಾಗಿಲ ಕೋಟೆಯಾಯಿತು ಅಂತ ಬರೀತಾರೆ ಅವರು. ಅಂದಾಗ ವಿಚಾರ ಮಾಡಿ. ನಾನು ನೋಡಿದೆ ಈ ತರ ನನಗೆ ದೇವರು ಕಂಡಿದ್ದಾನೆ ಅಂತ ಹೇಳಿದ ಲೇಖಕರು ಎಷ್ಟಿದ್ದಾರೆ ಅಂತ ನೋಡಿದ್ರೆ ನೆಕ್ಸ್ಟ್ ರಷ್ಯಾದಲ್ಲಿ ಲಿಯೋ ಟಾಲ್ಸ್ಟಾಯ್ ಬರೆದಿದ್ದಾರೆ. ನಾನು ದ್ರಾಕ್ಷಾರಸದ ತೋಟದಲ್ಲಿ ಕೆಲಸ ಮಾಡಬೇಕಾದ್ರೆ ನನಗೆ ದೇವರ ದರ್ಶನವಾಯಿತು. ಆ ಲೆವೆಲಿನ ಲೇಖಕರು ಮಧುರ ಚೆನ್ನರು. ಅವರು ಬಾಗಲಕೋಟೆ ಬಗ್ಗೆ ಆ ಮಾತನ್ನ ಹೇಳಿದ್ರು. ನಾನು ಅದನ್ನೇ ಮುಂದುವರೆದು ಟೈಟಲ್ ಮಾಡಿಕೊಟ್ಟೆ. ಏನು? ಬೆಳಕಾಯಿತು ಬಾಗಲಕೋಟೆ. ಕರ್ನಾಟಕದಲ್ಲಿ ಇವತ್ತು ಕರೋನಾ ಕಾಲಘಟ್ಟದಲ್ಲಿ ಹುಟ್ಟಿ ಇಂದಿನವರೆಗೆ ಸುಮಾರು 68 ಸಂಚಿಕೆಗಳು ನಿರಂತರವಾಗಿ
ಈ ಪ್ರದೇಶದ ಎಲ್ಲ ಪುಣ್ಯಾತ್ಮರನ್ನ ಸ್ಮರಿಸಿಕೊಳ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಪರಿಕಲ್ಪನೆ ರಾಜಶೇಖರ ಮಠಪತಿ, ಸಂಚಾಲನೆ ಪ್ರಕಾಶ್ ಖಾಡೆ ಮತ್ತು ನಮ್ಮೊಂದಿಗೆ BR ಪೊಲೀಸ್ ಪಾಟೀಲ್. ದೀಪ ಹಚ್ಚಿರೋದಂದ್ರೆ, ವಿಜ್ಞಾನವನ್ನು ಒಪ್ಪಿಕೊಳ್ಳೋದಂದ್ರೆ, ಸಾಹಿತ್ಯವನ್ನು ನೋಡೋದಂದ್ರೆ ಇಷ್ಟು ಮಾತುಗಳನ್ನು ಹೇಳ್ತಾ ಈ ಕ್ಷಣಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ನಿಮಗೆಲ್ಲರಿಗೂ ಮತ್ತೊಮ್ಮೆ ವಂದಿಸ್ತಾ, I expect best of the scientists, best of the writers, beyond all this, best of the human beings from this seminar hall ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ಸರ್. ಕಾರ್ಯಕ್ರಮದ ವಿಶೇಷ ಅತಿಥಿಗಳಾಗಿರುವ ಡಾಕ್ಟರ್ ರಾಜಶೇಖರ್ ಮಠಪತಿ ಸರ್ ಅವರಿಗೆ ಮಹಾವಿದ್ಯಾಲಯದಿಂದ ಪುಸ್ತಕದ ನೆನಪಿನ ಕಾಣಿಕೆ ಮಹಾವಿದ್ಯಾಲಯದ ಪ್ರಾಚಾರ್ಯರು ಅವರಿಗೆ ಕೊಡಬೇಕೆಂದು ವಿನಂತಿ. ಡಾಕ್ಟರ್ ರಾಜಶೇಖರ್ ಮಠಪತಿ ಸರ್ ಅವರ ಸಾಹಿತ್ಯದ ಅಮೂಲ್ಯವಾದ ಅನೇಕ ಕೃತಿಗಳಿವೆ. ಅವುಗಳಲ್ಲಿ ನೀವು ಓದಲೇಬೇಕಾಗಿರುವಂಥ 2 ಅಮೂಲ್ಯವಾದ ಕೃತಿ ಅಂದರೆ ಹೆಣ್ಣು ಹೇಳಿದ ಅರ್ಧ ಸತ್ಯ ಮತ್ತು ಗಾಂಧಿ ಎನ್ನುವಂಥ ಈ ಪುಸ್ತಕವನ್ನು ಓದಲೇಬೇಕು. ಗಾಂಧಿ ಎನ್ನುವ ಪುಸ್ತಕ ಇಡೀ ಭಾರತದ ಎಲ್ಲ ಭಾಷೆಗಳಲ್ಲೂ ಭಾಷಾಂತರಿಸುವ ಒಂದು ಸಾಮರ್ಥ್ಯವನ್ನು ಹೊಂದಿದಂಥ ಒಂದು ಅಪರೂಪದ ಕೃತಿಯಾಗಿದೆ. ಇದನ್ನ ನಾನು 2 ಸಲ ಈ ಪುಸ್ತಕವನ್ನು ಓದಿದ್ದೇನೆ. ದಯವಿಟ್ಟು ನೀವು ಕೂಡ ಗಾಂಧಿ ನಮಗೆ ಪರಿಚಯ ಆಗಬೇಕಾದ್ರೆ ಈ ಪುಸ್ತಕವನ್ನು ಓದಲೇಬೇಕು. ಗೆಳೆಯರು ಈ ಪುಸ್ತಕದ ಬಗ್ಗೆ ಹೇಳಿದ್ರು, ಸಾರಿ ಇಟ್ ಈಸ್ ಔಟ್ ಆಫ್ ಪ್ರಿಂಟ್. ಹೆಣ್ಣು ಹೇಳುವಾಗ ಸತ್ಯ ಬಗ್ಗೆ ಹೇಳಿದ್ರು, ಸಾರಿ ಇಟ್ ಆಲ್ಸೋ ಈಸ್ ಔಟ್ ಆಫ್ ಪ್ರಿಂಟ್. ಇಲ್ಲಿ ಬರೆದ ಸುಮಾರು 32 ಪುಸ್ತಕಗಳು ಇವತ್ತು ಔಟ್ ಆಫ್ ಪ್ರಿಂಟ್ ಇದ್ದಾವೆ. ಏನು ಸಾಧ್ಯದವು ಏನು ಅದಾವೆ ಅವುಗಳನ್ನ ತಗೊಂಡು ಬಂದ. ಆದರೆ ಈಗ ಬಂದ ಬಹಳ ಅದ್ಭುತವಾದ ಕೃತಿ ಬದುಕಬಾರದೆ ಬದುಕು. ಜಗತ್ತಿನ 25 ವರ್ಷದ ಹುಡುಗ, 25 ವರ್ಷ 11 ತಿಂಗಳು 3 ದಿವಸ ಬದುಕಿರ್ತಕ್ಕಂಥ ಮನುಷ್ಯ. ಇವನು ನಮ್ಮ ಬೇಂದ್ರೆಯನ್ನು ಪ್ರಭಾವಿಸಿದ, ಕುವೆಂಪು ಅವರನ್ನು ಪ್ರಭಾವಿಸಿದ. ಇವನ ಹೆಸರು ಜಾನ್ ಕೀಟ್ಸ್. ಆತವುಗಳನ್ನು ಪ್ರೀತಿ ಮಾಡ್ತಾ ಇದ್ದ. ಹೇಳಿಬಿಡುವುದನ್ನು ಪೂರ್ತಿಯಾಗಿ ಯಾಕಂದ್ರೆ ಮಾರ್ಕೆಟ್ ಆಗಬೇಕು ನನಗೆ. ಅವಳ ಹೆಸರು ಫ್ಯಾನಿ ಬ್ರೌನ್. ಅವಳಿಗೆ ಅಪರೂಪದ ಪ್ರೇಮ ಪತ್ರಗಳನ್ನು ಬರೆದಿದ್ದಾನೆ. ಬಹಳ ಅದ್ಭುತವಾದ ಪ್ರೇಮ ಪತ್ರಗಳು. ಪ್ರೇಮ ಅಂದರೆ ಏನು, ಪ್ರೀತಿ ಅಂದರೆ ಏನು, ಅದಕ್ಕೊಂದು ಟಾಪಿಕ್ಗಳು ಬಹಳ ಚೆನ್ನಾಗಿ ಅವನು ಚರ್ಚೆ ಮಾಡಿದ್ರು. ವಾಟ್ ಈಸ್ ಲವ್, ಈ ಡಿಫೈನ್ ಲವ್, ಅದರೊಂದಿಗೆ ಪ್ರೀತಿಯ ಜವಾಬ್ದಾರಿಗಳೇನು ಅನ್ನೋದನ್ನು ಚರ್ಚೆ ಮಾಡಿದ್ರು. ಅದರೊಳಗೆ ಯುರೋಪಿನ ಎಲ್ಲ ಕಾವ್ಯ ಬಂದಿದೆ, ಪೂರ್ವದ ಎಲ್ಲ ಚಿಂತನೆಗಳು ಬಂದಿವೆ, ಆಧ್ಯಾತ್ಮ ಬಂದಿದೆ. ಇದು ನೀವು ಕೊಂಡು ತಗೋಬೇಕಂತೇನಿಲ್ಲ. ಅಟ್ಲೀಸ್ಟ್ ಭಾಳ ಬ್ಯೂಟಿಫುಲ್ ಆಗಿದೆ. ನಮಗೆ ಈಸ್ ಲುಕಿಂಗ್ ವೆರಿ ಸ್ಮಾರ್ಟ್. ಓಕೆ, ಅದಕ್ಕೆ ಚೆನ್ನಾಗಿ ಎತ್ಕೊಂಡು ಫೋಟೋ ಮಾಡಿ ಇಟ್ಟು ಹೋಗಿ. ಥ್ಯಾಂಕ್ ಯು ಸರ್. ಪುಸ್ತಕಗಳೆಲ್ಲ ಹೊರಗಡೆ ಇವೆ, ತಾವು ಒಂದ್ಸಲ ನೋಡಬಹುದು. ಈಗ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಮಹಾವಿದ್ಯಾಲಯದ ಪ್ರಾಚಾರ್ಯರಿಂದ ಅಧ್ಯಕ್ಷೀಯ ಸಮಾರೋಪ ನುಡಿಗಳು. ನಮ್ಮ ಮಹಾವಿದ್ಯಾಲಯದಲ್ಲಿ ಕನ್ನಡ ಹಾಗೂ ಇಂಗ್ಲಿಷ್ ಭಾಷೆಯ ವಿಭಾಗಗಳ ಅಡಿಯಲ್ಲಿ ಈ ಸುಂದರ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಸಾಹಿತ್ಯ ಬದುಕಿನ ದೃಷ್ಟಿಕೋನಗಳು ಈ ವಿಷಯದ ಬಗ್ಗೆ ನಿರರ್ಗಳವಾಗಿ ಮಾತನಾಡಿದಂತಹ ಸಂಪನ್ಮೂಲ ವ್ಯಕ್ತಿಗಳು,
ಅತಿಥಿಗಳು ನಮ್ಮವರೇ ಆದಂತಹ ಡಾಕ್ಟರ್ ರಾಜಶೇಖರ್ ವನಪತಿ ಅವರು, ಕನ್ನಡ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಸಿ.ಐ. ನಂದೀಗೌಡ, IPSC ಕೋಆರ್ಡಿನೇಟರ್ ಆದಂತಹ ಶ್ರೀ ಕೆ. ಚೋಟ್ಲಾ, ಇಂಗ್ಲಿಷ್ ವಿಭಾಗದ ಮುಖ್ಯಸ್ಥರಾದಂತಹ ಪಲ್ಲವಿ ಪಾಟೋಡ್ ಹಾಗೂ ಇಲ್ಲಿ ಆಗಮಿಸಿದ ಡಾಕ್ಟರ್ ರಾಜಶೇಖರ್ ಮಠಪತಿ ಅವರ ತಂದೆಯವರಾದಂತಹ ಜಿ ಮಠಪತಿ ಅವರು ಹಾಗೂ ಅವರ ಶಿಷ್ಯ ವೃಂದವೇ, ಆರ್ಟ್ ಕಾಲೇಜ್ ಹುಳಿ ಮಠಪತಿ ಹಾಗೂ ನಮ್ಮ ಪ್ರಾಧ್ಯಾಪಕ ಬಳಗದವರೇ, ವಿದ್ಯಾರ್ಥಿ, ಇದೊಂದು ಅಪರೂಪದ ಕಾರ್ಯಕ್ರಮ. ಮೊದಲೇ ಮಾತು ಕನ್ನಡ ಇಂಗ್ಲಿಷ್ ಎರಡೂ ಬೆರೆತು ಕಾರ್ಯಕ್ರಮ ಮಾಡ್ತಾ ಇರೋದು, ಎರಡೂ ವಿಭಾಗಗಳು ಸೇರಿ. ಇನ್ನೊಂದು ವಿಜ್ಞಾನ ಸಾಹಿತ್ಯ ಎರಡನ್ನೂ ಬೆರೆಸಿ ನಡೆಸುವಂತಹ ಇದು. ಈ ಕಾರ್ಯಕ್ರಮಕ್ಕೆ ಅತೀ ಸೂಕ್ತವಾದ ವ್ಯಕ್ತಿ ಇವತ್ತು ನಮ್ಮ ಜೊತೆ ಇದ್ದಾರೆ. ಬಹಳ ಚೆನ್ನಾಗಿ ಬದುಕು ಸಾಹಿತ್ಯದ ನಡುವಿನ ಸಂಬಂಧವನ್ನ ಇಷ್ಟು ಚೆನ್ನಾಗಿ ನಿರರ್ಗಳವಾಗಿ ಅವರು ಹೇಳ್ತಾ ಹೋದ್ರು. ನಮ್ಮ ವಿದ್ಯಾರ್ಥಿನಿಯರು, ನಮ್ಮ ಅಧ್ಯಾಪಕ ಮಿತ್ರರೆಲ್ಲ ಮೈಮರೆತು ಕೂತ್ಕೊಂಡ್ಬಿಟ್ರು. ಅವರು ಒಂದು ನಿಮಿಷ ಎಚ್ಚರಿಸಿದ್ರು, ಚಪ್ಪಾಳೆ ಹಾಕೊಳ್ಳ ಏನು ಅಂತ. ಅಷ್ಟೊಂದು ಅವರ ಮಾತುಗಳು ಆಲೋಚನೆಗೆ ಒಳಪಡಿಸಿದ್ದು. ಹಾಗಾಗಿ ನಮಗೆ ಆ ಆಲೋಚನೆಯಲ್ಲಿ ನಾವು ಎಲ್ಲಿದ್ದೀವಿ ಅನ್ನೋದು ಅರ್ಥ ಒಂದು ಸಾಹಿತ್ಯ ಮತ್ತು ವಿಜ್ಞಾನದ ನಡುವಿನ ಸಂಬಂಧವನ್ನು, ಬದುಕು ಮತ್ತು ಸಾಹಿತ್ಯ, ಬದುಕು ಮತ್ತು ವಿಜ್ಞಾನ, ಹೀಗೆ ಎಲ್ಲದರ ಬಗ್ಗೆ ವಿಚಾರ ಮಾಡಲಿಕ್ಕೆ ಹೆಚ್ಚಿದೆ. ಇದು ಬಹಳ ಮಾತನಾಡುವುದು, ಮಾತನಾಡ್ತಾ ಇರೋದು ಒಂದ್ ಕಡೆ ಆದರೆ ಮಾತುಗಳು ಒಬ್ಬ ವ್ಯಕ್ತಿಯನ್ನ ವಿಚಾರಕ್ಕೆ ಒಳಪಡಿಸ್ತಾವಲ್ಲ, ಅದು ಪ್ರಭಾವಿ ಒಂದು ಮಾತುಗಾರರ ಶೈಲಿ ಅಂತ ಹೇಳಿ ಮಾತಾಡಿ ಹೋಗ್ತಾರೆ. ಅದು ದೊಡ್ಡದಲ್ಲ, ಎಷ್ಟು ಚೆನ್ನಾಗಿ ಮಾತಾಡಿದ್ರು ಕ್ಲಾಪ್ ಹಾಕಿಬಿಡ್ತೀವಿ, ಮಾತಾಡ್ಬಿಡ್ತೀವಿ. ಬಟ್ ಮಾತುಗಳೇನದಾವು ಅವು ಒಳಹೊಕ್ಕು ನಮ್ಮನ್ನ ವಿಚಾರಕ್ಕೆ ತೊಡಗಿಸ್ತಾರಲ್ಲ. ಅವಾಗ ಅವರು ಒಂದ್ ಕಡೆ ಹೇಳಿದ್ರು, ಪಕ್ಷಿಗಳು ಹೇಗೆ ಮರುಜೀವವನ್ನ ಪಡಿತಾವು, ಮತ್ತೆ ಹಾವು ಹೇಗೆ ತನ್ನ ಕೊಳೆಯನ್ನು ಬಿಚ್ಚಿ ತನ್ನ ಇದನ್ನ ಪಡಿತದೆ, ಮನುಷ್ಯ ರೀಬಾರ್ನ್ ಆಗಬೇಕು ಅಂತ, ರೀಬಾರ್ನ್ ಅಗೇನ್ ಅಂತ. ಆ ರೀತಿ ಆಲೋಚನೆಗಳಿಂದಲೇ ಆ ಮರುಜೀವನ ಸಾಧ್ಯ. ಹಾಗೆ ಆಲೋಚನೆಗೆ ಒಳಪಡಿಸಿದಂತಹ ಕಾರ್ಯಕ್ರಮ ಇವತ್ತಿನ ಈ ಕಾರ್ಯಕ್ರಮ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಬಹಳಷ್ಟು ಮಾತನಾಡಿದರೆ ನೀವೆಲ್ಲ ನಾ ಹೇಳಿದ್ದೇನೆ, ನಿಮಗೆ ಒಳ್ಳೆಯ ಒಂದು ಔತಣ ಆಗಿದೆ. ನಾನು ಅದನ್ನ ಮತ್ತೆ ಕಲಬೆರಕೆ ಮಾಡುವುದಿಲ್ಲ. ಒಂದೆರಡು ಮಾತುಗಳನ್ನಾಡಿ ವಿಜ್ಞಾನಿಯ ವಿದ್ಯಾರ್ಥಿನಿಗಳಾದರೂ ಸಹ ಇವತ್ತು ಸಾಹಿತ್ಯದಲ್ಲಿ ಮೊಳಗಿಸಿ ನಿಮ್ಮನ್ನ ಆಲೋಚನೆಗೆ ಒಳಪಡಿಸಿದ್ದಾರೆ. ಮನುಷ್ಯ ಅಂದ ತಕ್ಷಣ ನಾವು ಹೆಣ್ಣು ಗಂಡು ಅಂತ ಭೇದ ಭಾವ ಮಾಡುವುದಿಲ್ಲ. ಆ ನಿಟ್ಟಿನಲ್ಲಿಯೂ ಸಹ ಅವರು ಬಹಳ ಸುಂದರವಾಗಿ ಹೇಳಿದ್ದಾರೆ. ಅವರು ಹೇಳಿದ್ದು ಸುಂದರವಾದಂತಹ ಒಂದು ಕೊಟೇಶನ್ಸ್ಗಳನ್ನ ಎಲ್ಲ ನೆನಪು ಮಾಡ್ಕೊಂಡ್ರೆ ಬಹಳ ಇದಾಗ್ತದ. ಒಂದು ಹೇಳ್ತೀನಿ, ಅವರು ದೇಶ ಪ್ರೇಮ ಮತ್ತು ಒಂದು ನಮ್ಮ ಮಾತೃ ಭೂಮಿಯ ಪ್ರೇಮ, ಮಾತೃ ಭಾಷೆಯ ಪ್ರೇಮದ ಬಗ್ಗೆ ಹೇಳಿದ್ರು. ಇವನ್ನ ನಾವು ಮರಿಬಾರದು. ಹೇಗೆ ಅನ್ನ ಕೊಟ್ಟಂತಹ ಭೂಮಿ ಅಥವಾ ನಾವು ಕಾರ್ಯ ನಿರ್ವಹಿಸಿದಂತಹ ಭೂಮಿಯನ್ನ ನೆನಪಿಸಿಕೊಂಡು, ಅದೇ ರೀತಿ ನಾವು ಬೆಳೆದು ಬಂದಂತಹ ಸ್ಥಾನವನ್ನು ಸಹ ನೆನೆಸ್ಕೋಬೇಕು, ಮತ್ತೆ ನಮ್ಮ ದೇಶವನ್ನು ಆರ್ಟ್ಸ್, ಸೈನ್ಸ್, ಕಾಮರ್ಸ್ಗಳಲ್ಲಿ ಇರುವಂತಹ ಒಂದು ಸಂಬಂಧಗಳನ್ನು ಹೇಳಿ ಪರಿಪೂರ್ಣ ವ್ಯಕ್ತಿತ್ವ ಅಂದಾಗ ಈ ಮನುಷ್ಯನು ಇವನ್ನೆಲ್ಲ ಹೊಂದಿದಾಗ ಮಾತ್ರ ಸಾಧ್ಯ ಆಗ್ತದೆ. ವಿಜ್ಞಾನ ಅಂತೇಳಿ ಬರೇ ವೈಜ್ಞಾನಿಕವಾಗಿ ಹೋದ್ರೆ ಅವನ ಒಂದು ಸಾಹಿತ್ಯಿಕವಾಗಿ ಅವನು ಓದ್ಕೊಂಡಿರ್ಲಿಲ್ಲ ಅಂದ್ರೆ ಅದು ಪರಿಪೂರ್ಣ ವ್ಯಕ್ತಿತ್ವ ಆಗೋದಿಲ್ಲ. ಈ ನಿಟ್ಟಿನೊಳಗೆ ನನಗನ್ಸಿದ ಮಟ್ಟಿಗೆ ನಮ್ಮ NEP ಸಹ ಈ ಮಲ್ಟಿ ಡಿಸಿಪ್ಲಿನರಿ ಅಂತ ಹೇಳಿ ಮಾಡಿದ್ದು. ಅಂದ್ರೆ ನೀವು ಎಷ್ಟೇ ಸಂಗೀತ ಪ್ರಿಯರಾದರೂ ಸಹ ಒಬ್ಬ ಇಂಜಿನಿಯರಿಂಗ್ ಆಗಿ ಟೆಕ್ನಿಕಲ್ ಫೀಲ್ಡಿಗೆ ಹೋದ್ರೂ ಸಹ ನೀವು ಮ್ಯೂಸಿಕ್ ಅನ್ನು ಆಪ್ಟ್ ಮಾಡಬಹುದು. ಅಂತಹ ಅವಕಾಶಗಳು ಮುಂದಿನ ಒಂದು ಪೀಳಿಗೆಗೆ ನಮ್ಮ ದೇಶದಲ್ಲಿ ಈ ಹೊಸ ಎಜುಕೇಶನ್ ಪಾಲಿಸಿಯಲ್ಲಿ ಬರ್ತಾ ಇದೆ. ಹಾಗಾಗಿ ವ್ಯಕ್ತಿಯ ಪರಿಪೂರ್ಣ ಬೆಳವಣಿಗೆಗೆ ಯಾವುದಿತ್ತು ವಿದೇಶದಲ್ಲಿ
ನಮ್ಮ ಭಾರತದ ಹಿಂದೂಸ್ಥಾನದ ವೈಜ್ಞಾನಿಕ ನಮ್ಮ ಹಿಂದೂಸ್ಥಾನದ ಏನು ಸನಾತನ ಸಂಸ್ಕಾರ ಅಥವಾ ಪರಂಪರೆ ಅಲ್ಲ, ಅದನ್ನ ವೈಜ್ಞಾನಿಕವಾಗಿ ನೋಡ್ತಾ ಅವರು ಅದರ ಪ್ರಯೋಗಗಳು ನಡೆದು. ಆದರೆ ನಾವೇ ಹಿಂದುಳಿದ್ವಿ ಅನ್ಕೊಳ್ತೀವಿ. ಹೀಗೆ ಆ ಒಂದು ಸಮಯ ಬಂದಿದೆ. ನಮ್ಮ ಹಿಂದಿನ ಎಲ್ಲ ಭಾರತ ಎಚ್ಚೆತ್ತುಕೊಂಡು ಹಿಂದಿನ ಪರಂಪರೆಯನ್ನು ಸನಾತನವನ್ನು ಮತ್ತೆ ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡಬೇಕಾಗಿದೆ. ಬಹಳ ಚೆನ್ನಾಗಿ ಹೇಳಿದ್ರು ಅಲ್ಲಮಪ್ಪ ಪ್ರಭು ಅವ್ರದ್ದು, ಅಕ್ಕ ಮಹಾದೇವಿಯವ್ರದ್ದು ಎಲ್ಲ ಎಷ್ಟೊಂದು ಬಿಡಿಸಿ ಹೇಳಿದ್ರು. ಆ ಒಂದು ಸೋಷಿಯಲ್ ಡಿಸ್ಟೆನ್ಸಿಂಗು, ಅವರ ಒಂದು ವೈರಾಗ್ಯ, ಇವೆಲ್ಲ ಬರೀ ನಾವು ಸಾಹಿತ್ಯದಲ್ಲಿ ಅಷ್ಟೇ ಕಾಣ್ತೀವಿ ಅಂತಲ್ಲ, ಇದು ವೈಜ್ಞಾನಿಕವಾಗಿ ನೋಡುವುದು, ದೃಷ್ಟಿಕೋನದಿಂದ ನೋಡುವುದು ಬಹಳ ಮುಖ್ಯವಾಗಿದೆ. ಆ ನಿಟ್ಟಿನೊಳಗೆ ಈಗಿನ ಬರುವಂತಹ ದಿನಗಳಲ್ಲಿ ಭಾರತದ ಒಂದೇನು ಸಾಹಿತ್ಯ ಭಂಡಾರ ಅದನ್ನು ನಾವು ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡಿ ವಿಜ್ಞಾನ ಮತ್ತು ಬದುಕಿನ ಒಂದು ನಡುವಿನ ಸಂಬಂಧವನ್ನು ನಾವು ತಿಳ್ಕೊಳ್ಬೇಕಾದ್ರೆ ಬಹಳಷ್ಟು ಹುಡುಗಿಯರು ನಾವು ಸೈನ್ಸ್ದವ್ರಿ ನಮಗೇನು ತಿಳಿಯಲ್ಲ, ನಮ್ಮ ಭಾಷಣ ಕೂಡಿಸ್ಬೇಡ್ರಿ ಅನ್ನೋ ಒಂದು ಇರ್ತದೆ. ಓದಲಿಕ್ಕೆ ವಿಜ್ಞಾನದವ್ರು ಓದಲಿಕ್ಕೆ ಇಷ್ಟಪಡೋದಿಲ್ಲ. ಇವತ್ತು ನನಗೆ ಅನಿಸ್ತೈತಿ, ನಾನು ಭಾಳ ಹೇಳೋದಿಲ್ಲ, ಇದ್ರ ಬಗ್ಗೆ ನಿಮಗೂ ಸಹ ಅರಿವಾಗಿರ್ಬೋದು. ಒಂದು ಇದನ್ನ ಹೇಳಿದ್ದೆ ನಾನು ಲಾಸ್ಟ್ ಟೈಮು ಸಹ. ನಮ್ಮ ಇಂಜಿನಿಯರಿಂಗ್ ಕಾಲೇಜ್ದೊಳಗೆ ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಇತ್ತು. ಅದು ಎದ್ರ ಮೇಲೆ ಅಂದರೆ ಸೈಕ್ಯಾಟ್ರಿಸ್ಟ್ ಮೇಲೆ ಅಂದರೆ ಸೈಕಾಲಜಿಸ್ಟ್ ಒಬ್ಬರು ಮಾತನಾಡ್ತಾ ಇದ್ರು. ಅವರಿಗೆ ಭಾರತದವರು ಬಹಳಷ್ಟು ಸಲ ನಮ್ಮಲ್ಲಿಯೂ ಸಹ ತಮ್ಮ ಉಪನ್ಯಾಸಗಳಾಗಬೇಕು, ನಮ್ಮಲ್ಲಿಯೂ ನೀವು ಬಂದು ಉಪನ್ಯಾಸಗಳನ್ನು ಗೆಸ್ಟ್ ಫ್ಯಾಕಲ್ಟಿ ಅಂತ ಬಂದ್ರಿ ಅಂತೇಳಿ UK-ದವರು, ಇಂಗ್ಲೆಂಡ್ದವರು ಅವರನ್ನ ಕರೀತಾ ಇರ್ತಾರಂತ. ಅದಕ್ಕೆ ಅವರು ಯಾವಾಗಲೂ ಹೇಳ್ತಿರ್ತಾರಂತ, ನಾನು ಭಾಷಣ ಕೊಡಲಿಕ್ಕೆ ಭಾರತಕ್ಕೆ ಬರುವುದಿಲ್ಲ, ಅಧ್ಯಯನಕ್ಕಾದ್ರೆ ಮಾತ್ರ ಬರ್ತೇನೆ ಅಂತ. ಹೀಗೆ ಭಾರತ ಬಹಳಷ್ಟು ಸಂಪನ್ಮೂಲದಿಂದ ಕೂಡಿದಂತಹ ನಮ್ಮ ದೇಶ, ಅದನ್ನು ಸರಿಯಾದ ಬಳಕೆ ಆಗಬೇಕು. ಇಂಥವರು ನಮ್ಮ ಇವತ್ತಿನ ಸಂಪನ್ಮೂಲ ವ್ಯಕ್ತಿಗಳು, ನಮ್ಮ ಅತಿಥಿಗಳಾದಂಥ ರಾಜಶೇಖರ್ ಗಣಪತಿಯವರು ಈ ರೀತಿ ಎಲ್ಲರನ್ನು ಒಟ್ಟಿಗೆ ಸೇರಿಸಿ ತಮ್ಮ ಒಂದು ಮಾತುಗಳಿಂದ ಹೇಗೆ ಸಾಹಿತ್ಯ ಮತ್ತೆ ವಾಣಿಜ್ಯ ಹಾಗೂ ವಿಜ್ಞಾನ ಒಂದಕ್ಕೊಂದು ಬಹಳ ಪೂರಕವಾಗಿ ನಾವು ಇಂಟರ್ರಿಲೇಟೆಡ್ ಅಂತ ಹೇಳ್ತೇವೆ, ಅದು ಬಹಳಷ್ಟು ಮುಖ್ಯ ಆಗಿರ್ತದೆ. ನಾವು ಏನೇ ಒಂದು ಕೆಲಸ ಮಾಡಿದ್ರು ಸಮೇತ ಅದಕ್ಕೆ ವೈಜ್ಞಾನಿಕ ಕಾರಣಗಳಿರ್ತಾವೆ, ಇದನ್ನು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಇಂತಹ ಒಂದು ಕಾರ್ಯಕ್ರಮಗಳನ್ನು ಆಯೋಜಿಸಿದ ಕನ್ನಡ ಮತ್ತು ಇಂಗ್ಲಿಷ್ ಡಿಪಾರ್ಟ್ಮೆಂಟ್ದವರಿಗೂ ಅಭಿನಂದನೆಗಳನ್ನು ಹೇಳ್ತಾ ನಾನು ಧನ್ಯವಾದಗಳು ಮೇಡಮ್. ಸರ್, ವಿದ್ಯಾರ್ಥಿಗಳಿಗಾಗಿ ತಮ್ಮ ಎಲ್ಲ ಪುಸ್ತಕದಲ್ಲಿ ಶೇಕಡ 20ರಷ್ಟು ರಿಯಾಯಿತಿಯನ್ನು ಇಟ್ಟಿದ್ದಾರೆ ಮತ್ತು ಈಗಾಗಲೇ ಈ ಜಾನ್ ಕೀಟ್ಸ್ ಅವರ ಈ ಪುಸ್ತಕದ ಬಗ್ಗೆ 50 ರೂಪಾಯಿ ಕಡಿಮೆ ಮಾಡಿ 300 ರೂಪಾಯಿ ಬೆಲೆಗೆ ಈ ಪುಸ್ತಕ ಸಿಗ್ತಾ ಇದೆ. ನಿಮಗೆ ಆ ಪುಸ್ತಕವನ್ನು ಕೂಡ ನೀವು ತೆಗೆದುಕೊಳ್ಬೋದು. ಕೊನೆಯದಾಗಿ ವಂದನಾರ್ಪಣೆ ಶ್ರೀಮತಿ A. ಕುಂದಗಿಮ್ಮ ಮೇಡಮ್ ಇವರಿಗೆ ಇಂಗ್ಲಿಷ್ ವಿಭಾಗ. Before talking the vote of thanks, I would like to say that I am feeling very proud to say that, sir, I am also a student of and I am who has taught us in the degree and PhD. Now, I am Srimati Archana Kundargima, lecturer, Department of English, and I deem it a great honor and privilege to provoke a vote of thanks. And once a great man has whispered, feeling thankfulness and not expressing it is like wrapping a present and not giving it. And today I take the opportunity to gratitude my words. And on the behalf of our institute and students, first of all, I would like to thank Madhpati sir for taking the precious time out and consenting to be the chief guest. Thank you, sir, for your very interesting ಖುಷಿ ಆಯ್ತು. ನಮ್ಮ ಜಾತಿಯಲ್ಲಿ ಬಹಳ ಜನ ಇದ್ದಾರೆ. I was not aware of that. Okay, sorry.
Okay. I would like to express our support and gratitude to our principal of our college, Srimati S.J. Vadier, for her presence. Ma'am, you have been constant support and you have given us lot of I also wish to express my gratitude to our IQAC coordinator, Srimati P.K. Chogla, HOD, Department of Mathematics. I extend my thanks to Dr. J. Nandikolman, HOD, Kannada Department. Thank you for your guidelines, sir. I would like to thank our HOD, Srimati P.S. Patron. Thank you for guidelines, ma'am. And I am very happy to thank all the staff and also I thank to the sir's father. Thank you, sir. And very happy to thank all the staff members who has helped us to success this function. Thank you one and all. And last but not least, I am extending my thanks to our all students for your constant interest and cooperation with us. Thank you, students. Once again, I thank one and everyone, one and all. Thank you.